ನಮಸ್ಕಾರ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಇನ್ವೈಟ್ ಮಾಡಿ ಈ ಒಂದು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡುವಂಥ ಎಲ್ಲ ಪದಾಧಿಕಾರಿಗಳು, ಮಂಗಳೂರು ಬಾರ್ ಅಸೋಸಿಯೇಷನ್ನ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ತಲುಪಿಸ್ತಾ, ಈ ಒಂದು ಟಾಪಿಕ್ ಏನು ಅಸೈನ್ ಮಾಡಿದ್ದಾರೆ ರಿಗಾರ್ಡಿಂಗ್ ದ ಫೋರೆನ್ಸಿಕ್ಸ್ ಪಾರ್ಟ್ ಆಫ್ ದ ಲೀಗಲ್ ಪ್ರೊಸೀಜರ್, ಅಂದರೆ ನಿಮ್ಮ ಅಡ್ವೊಕೇಸಿ ಪ್ರಾಕ್ಟೀಸಲ್ಲಿ ಫೋರೆನ್ಸಿಕ್ಸ್ನ ನಾವು ಯಾವ ರೀತಿ ಎಫೆಕ್ಟಿವ್ ಆಗಿ ಬಳಸ್ಕೊಂಡು ಇನ್ನು ಮುಂದಕ್ಕೆ ಆಗುವಂಥ ಲೀಗಲ್ ಪ್ರೊಸೀಡಿಂಗ್ಸಲ್ಲಿ ಎಫೆಕ್ಟಿವ್ ಆಗಿ ಫೋರೆನ್ಸಿಕ್ಸ್ನ ಬಳಸ್ಕೊಂಡು ಯಾವ ರೀತಿ ಅಡ್ಜುಡಿಕೇಶನ್ ನಾವು ಎನ್ಫೋರ್ಸ್ ಮಾಡ್ಬೋದಿದೆ ಅನ್ನೋದಂಥ ಆ ಟಾಪಿಕ್ ಬಗ್ಗೆ ಇವತ್ತಿನ ಒಂದು ಡಿಸ್ಕಷನಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ಈ ಸ್ಪೆಸಿಫಿಕ್ ಟಾಪಿಕಲ್ಲಿ ಎರಡು ಮೇಜರ್ ಕ್ಯಾಟಗರಿನ ನಾನು ಹೈಲೈಟ್ ಮಾಡ್ತಿದ್ದೀನಿ. ಒಂದು, ದ ಮೋಸ್ಟ್ ಕಾಂಟ್ರವರ್ಷಿಯಲ್ ಕ್ಯಾಟಗರಿ ಆಫ್ ದ ಎವಿಡೆನ್ಸ್, ವಿಚ್ ಇಸ್ ದ ಹ್ಯಾಂಡ್ ರೈಟಿಂಗ್ ಎವಿಡೆನ್ಸ್. ಇನ್ನೊಂದು, ದ ಡಿಜಿಟಲ್ ಫೋರೆನ್ಸಿಕ್ ಎವಿಡೆನ್ಸ್. ಆ ಎರಡೂ ಆಸ್ಪೆಕ್ಟ್ ಬಗ್ಗೆ ನನ್ನ ಈ ಒಂದು ಟೈಮ್ ಅಲೋಕೇಶನ್ ಏನು ಮಾಡಿದ್ದಾರೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ನಾನು. ಇಫ್ ಎವ್ರಿಥಿಂಗ್ ಗೋಸ್ ವೆಲ್, ಟಿವಿ ಚಾಲು ಆಯಿತು ಅಂತ ಕೇಳಿದ್ರೆ ವಿಲ್ ಆಲ್ಸೋ ಡಿಸ್ಕಸ್ ಫ್ಯೂ ಕೇಸ್ ಸ್ಟಡೀಸ್ ಆಲ್ಸೋ. ಮೊದಲನೇದಾಗಿ ಈ ಫೋರೆನ್ಸಿಕ್ಸ್ ಅಂತ ನಾನು ಮಾತಾಡಬೇಕಾದ್ರೆ, ಈ ಒಂದು ಪದ ಬಹುಶಃ ಅಡ್ವೊಕೇಟ್ ಆಗಿರೋ ನಿಮಗೆ ಇದು ಹೊಸತೇನಿರ್ಲಿಕ್ಕಿಲ್ಲ. ಆದರೆ ನನ್ನ ಒಂದು ಸಬ್ಮಿಷನ್ ಇಂದ ಒಂದು ಹೊಸ ರೂಪ ತರುವಂತ ಪ್ರಯತ್ನಗಳನ್ನ ನಾನು ಈ ಒಂದು ಟಾಪಿಕಲ್ಲಿ ಮಾಡ್ತಿದ್ದೀನಿ. ಇಫ್ ಐ ಹ್ಯಾವ್ ಟು ಆಸ್ಕ್ ಯು ಬಿಫೋರ್ ಐ ಸ್ಟಾರ್ಟ್, ನಿಮ್ಮ ಪ್ರಕಾರ ಫೋರೆನ್ಸಿಕ್ಸ್ ಅಂದ್ರೆ ಏನು ಅಂತ ನಾನು ಕೇಳಿದ ಮಟ್ಟದಲ್ಲಿ ಸಾಧಾರಣವಾಗಿ ಎಲ್ಲರೂ ಹೇಳೋದೇ ಅಂತ ಕೇಳಿದ್ರೆ ಈ ಟಿಪಿಕಲ್ ಪೋಸ್ಟ್ ಮಾರ್ಟಮ್ ಮಾಡೋದು, ಓಕೆ, ಪ್ಯಾಥಾಲಜಿ ಲ್ಯಾಬಲ್ಲಿ ಏನು ಬಾಡಿ ಬಗ್ಗೆ ಎಕ್ಸಾಮಿನೇಷನ್ ಮಾಡ್ತಾರೆ, ಅದ್ರ ಬಗ್ಗೆ ಫಸ್ಟ್ ಮೈಂಡ್ ಬರುವಂಥ ವಿಚಾರ ಫೋರೆನ್ಸಿಕ್ಸ್ ಅಂತ ಸಾಮಾನ್ಯವಾಗಿ ಜನ ಒಪ್ಕೋತಾರೆ. ಆದರೆ ಫೋರೆನ್ಸಿಕ್ಸ್ ಅಂತ ಕೇಳಿದ್ರೆ ಬರೀ ಹೆಣ ಎಕ್ಸಾಮಿನೇಷನ್ ಮಾಡೋದಷ್ಟೇನಾ ಅಂತ ಪ್ರಶ್ನೆಗೆ ಬಹುಶಃ ಈ ಒಂದು ಸೆಷನಲ್ಲಿ ನಾವು ಉತ್ತರ ಕಂಡ್ಕೋತೀವಿ. ನಾವು ಫೋರೆನ್ಸಿಕ್ಸ್ ಅಂದ್ರೆ ಏನು ಅನ್ನೋ ಪ್ರಶ್ನೆಗೆ ಇಫ್ ಹ್ಯಾವ್ ಟು ಆಸ್ಕ್ ಯು, ವಾಟ್ ಈಸ್ ಯುವರ್ ಆನ್ಸರ್? ನಿಮ್ಮ ಪ್ರಕಾರ ಫೋರೆನ್ಸಿಕ್ಸ್ ಅಂದ್ರೆ ಏನು? Yeah, you can be loud to give me the answer. Specialized subject in what? Correct. Any other answers? Forensics ಅನ್ನೋ ಪದ ನಾವು ಎಲ್ಲೆಲ್ಲಿ ಬಳಸ್ತೀವಿ, ಮತ್ತೆ ಫೋರೆನ್ಸಿಕ್ಸ್ ಅಂದ್ರೆ ಏನು ಅರ್ಥ ಅಂತ ಕೇಳಿದ್ರೆ ಇಟ್ಸ್ ಅ ಸ್ಪೆಸಿಫಿಕ್ ಬ್ರಾಂಚ್ ಇನ್ ಅ ಪರ್ಟಿಕ್ಯುಲರ್ ಫೀಲ್ಡ್ ಅಂತ ಒಬ್ರು ಹೇಳ್ತಾರೆ. ಬೇರೆ ಕನ್ನಡದಲ್ಲಿ ಏನು ಹೇಳ್ಬೋದು ಫೋರೆನ್ಸಿಕ್ಸ್ಗೆ? ಕನ್ನಡ ತಾತ್ಪರ್ಯ ವಿಧಿ ವಿಜ್ಞಾನ. ಟು ಬಿ ಮೋರ್ ಪ್ರಿಸೈಸ್, ಇದನ್ನ ನಾವು ನ್ಯಾಯ ವಿಧಿ ವಿಜ್ಞಾನ ಅಂತ ಕರಿತೀವಿ. ನ್ಯಾಯ ವಿಧಿ ವಿಜ್ಞಾನ ಅಂತ ಕೇಳಿದ್ರೆ ಟು ದ ಟಿಪಿಕಲ್ ಟ್ರಾನ್ಸ್ಲೇಷನ್ ಆಫ್ ಇಂಗ್ಲಿಷ್, ಫೋರೆನ್ಸಿಕ್ ಸೈನ್ಸ್ ಅಂದ್ರೆ ಇಟ್ ಈಸ್ ದಟ್ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಹೆಲ್ಪ್ಸ್ ದ ಲೀಗಲ್ ಪ್ರೊಸೀಜರ್ ಆಫ್ ಇನ್ವೆಸ್ಟಿಗೇಷನ್. ಯಾವ ಒಂದು ಪದ್ಧತಿನ ನಾವು ಲೀಗಲ್ಗೋಸ್ಕರ ಉಪಯೋಗಿಸ್ಕೊಂಡು ಆ ಸಬ್ಜೆಕ್ಟ್ನ ನಾವು ಅಳವಡಿಸ್ಕೊಂಡು ಅಡ್ಜುಡಿಕೇಶನ್ಗೆ ಬಳಸ್ತೀವಿ, ಅದನ್ನ ಫೋರೆನ್ಸಿಕ್ಸ್ ಅಂತ ಹೇಳ್ಬೇಕಾದ್ರೆ this also means without the application of law there exists no term as forensics. ಲಾ ಬಗ್ಗೆ ರಿಕ್ವೈರ್ಮೆಂಟ್ ಗೆ ಫುಲ್ಫಿಲ್ ಮಾಡಿಲ್ಲ ಅಂತ ಕೇಳಿದ್ರೆ ಅದನ್ನ ಫೋರೆನ್ಸಿಕ್ಸ್ ಅಲ್ಲ ಅಂತ ಕೂಡ ನಾವು ಅರ್ಥ ಮಾಡ್ಕೋಬಹುದಿರುತ್ತೆ. ಆದ್ರೆ ಫೋರೆನ್ಸಿಕ್ಸ್ ಈಸ್ ಎ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಹೆಲ್ಪ್ಸ್ ದ ಲೀಗಲ್ ಇನ್ವೆಸ್ಟಿಗೇಷನ್ ಪ್ರೋಸೆಸ್. ಇದನ್ನ ನಾವು ಸೈನ್ಸ್ ಅಂತ ಕರಿತೀವಿ. ಆದ್ರೆ ಇದನ್ನ ಯಾಕೆ ಕಲೆ ಅಂತ ಕರಿಬಾರ್ದು? ಇದನ್ನ ಯಾಕೆ ಸೈನ್ಸ್ ಅಂತಾನೆ ಕರಿಬೇಕು? ಯಾವ ಕಾರಣಕ್ಕೆ ಕೋರ್ಟ್ ಆಫ್ ಲಾ ಈ ಒಂದು ಸೈನ್ಸ್ ಅಂತ ಹೇಳ್ತೀವಿ, ಫೋರೆನ್ಸಿಕ್ ಸೈನ್ಸ್ ಅಂತ ಹೇಳ್ತಿದೀವಿ, ಅದ್ರ ಬಗ್ಗೆ ಅಷ್ಟು ವೈಟೇಜು ಕೊಡೋ ನೆಸೆಸಿಟಿ ಇರುತ್ತೆ ಅಂತ ಕೇಳಿದ್ರೆ, ಹೌ ಮೆನಿ ಆಫ್ ಯು ಹಿಯರ್ ನಿಮ್ಮ ಅಕಾಡೆಮಿಕ್ ಬ್ಯಾಕ್ ಗ್ರೌಂಡು ಸೈನ್ಸ್ ಇಂದ ಬಂದಿದ್ದೀರಾ? ಸ್ವಲ್ಪ ದಯವಿಟ್ಟು ಹೇಳ್ತೀನಿ. ಎನಿ ಸೈನ್ಸ್ ಗ್ರಾಜುಯೇಟ್ಸ್? ಓಕೆ. ಆರ್ಟ್ಸ್ ಗ್ರಾಜುಯೇಟ್ಸ್? ಲೆಟ್ ಮಿ ನೋ. ಓ, ಥ್ಯಾಂಕ್ ಯು. ಸೈನ್ಸ್ಗೂ ಆರ್ಟ್ಸ್ಗೂ ಇರೋ ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ಒಬ್ಬ ನೀವು ಓದಿರೋದು ಆರ್ಟ್ ಸಬ್ಜೆಕ್ಟ್ ಆಗಿರ್ಬೋದು, ಆದರೆ ಒಬ್ಬ ಕಲೆಗಾರ ಅಂದ್ರೆ ಆರ್ಟಿಸ್ಟ್ ಅಂತ ಕರಿಬೇಕಾದ್ರೆ ಡ್ರಾಯಿಂಗ್ ಮಾಡ್ಬೋದು, ಪೇಂಟಿಂಗ್ ಮಾಡ್ಬೋದು, ಎಷ್ಟೋ ಆರ್ಟ್ ಫಾರ್ಮ್ಸ್ ಬರುತ್ತೆ, ಡ್ಯಾನ್ಸ್, ಸಿಂಗಿಂಗ್ ಎಲ್ಲ ಬರುತ್ತೆ. ಒನ್ ಪರ್ಸನ್ ಕೆನಾಟ್ ಬಿಕಮ್ ಎನ್ ಆರ್ಟಿಸ್ಟ್ ಇನ್ ಒನ್ ಡೇ. ಒಬ್ಬ ಆರ್ಟಿಸ್ಟ್ ಆಗ್ಬೇಕಾದ್ರೆ ಹಲವಾರು ವರ್ಷಗಳ ಪ್ರಾಕ್ಟೀಸ್ ಬೇಕಿರುತ್ತೆ. ಆ ಕಾರಣಕ್ಕೋಸ್ಕರ ಆ ವ್ಯಕ್ತಿ ಒಬ್ಬ ಕಲೆಗಾರ ಆಗ್ಲಿಕ್ಕೆ ಸಾಧ್ಯ ಇದೆ. ಆದರೆ ಸೈಂಟಿಸ್ಟ್ ಆಗೋದಕ್ಕೆ it doesn't require practice, it only requires procedure. ಅಂದ್ರೆ
ನಾವು ಉಪಯೋಗಿಸ್ತಿರೋದು 4 and 6 ಅಂತ ಹೇಳ್ಬೇಕಾದ್ರೆ ಸೈನ್ಸ್ ಅಂತ ಹೇಳ್ಬೇಕಾದ್ರೆ ಸೈನ್ಸ್ ಈಸ್ ಮಚ್ ಬೇಸ್ಡ್ ಆನ್ ದ ಪ್ರೊಸೀಜರ್ಸ್ ಆ್ಯಂಡ್ ದ ಪ್ರಿನ್ಸಿಪಲ್ಸ್. ನಾನು ಬಹುಶಃ ನಿಮಗೆ ಪ್ರಶ್ನೆ ಕೇಳ್ತೀನಿ, ಸರ್ ನಿಮ್ಮ ಜಾಗದ ಸಾಂಪ್ರದಾಯಿಕ ಡ್ಯಾನ್ಸ್ ಯಾವುದು ಅಂತ ಕೇಳಿದ್ರೆ ಉತ್ತರ ಹೇಳ್ತಾರೆ ಸರ್? ಡ್ಯಾನ್ಸ್ ಫಾರ್ಮ್, ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ ಭರತನಾಟ್ಯ. ಸರ್ ನಾನು ಉದಾಹರಣೆಗೆ ಕೇರಳಕ್ಕೆ ಹೋಗ್ಬಿಟ್ಟು ಇದೇ ಪ್ರಶ್ನೆ ಕೇಳ್ತೀನಿ, ನಿಮ್ಮ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ ಏನು ಅಂತ ಕೇಳಿದ್ರೆ ಅಲ್ಲಿ ಏನು ಉತ್ತರ ಕೊಡ್ತಾರೆ? ಮೋಹಿನಿ ಅಟ್ಟಂ. ಇದೇ ಪ್ರಶ್ನೆ ನಾನು ಒಡಿಯಾ ಸ್ಟೇಟಿನ ಯಾರನ್ನ ಪ್ರಶ್ನೆ ಕೇಳಿದ್ರೆ ಅವ್ರು ಏನಂತ ಉತ್ತರ ಕೊಡ್ತಾರೆ? ಒಡಿಸ್ಸಿ. ನನ್ನ ಪ್ರಶ್ನೆ ಒಂದೇ ಇದೆ, ನಿಮ್ಮ ಸಾಂಸ್ಕೃತಿಕ ಶೈಲಿಯ ನೃತ್ಯ ಯಾವುದು ಅಂತ ನಾನು ಕೇಳಿದ್ರೆ ಪ್ರತಿಯೊಬ್ಬ ಜಾಗದ ಬೇರೆ ಬೇರೆ ವ್ಯಕ್ತಿ ನನಗೆ ಬೇರೆ ಬೇರೆ ಉತ್ತರಗಳನ್ನ ಕೊಡ್ತಾ ಬರ್ತಾರೆ. ಆದರೆ ಇಲ್ಲಿರೋ ನಿಮಗೆ ನಾನು ಸರ್ H2O ಅಂದ್ರೆ ಏನು ಅಂತ ಕೇಳಿದ್ರೆ ನೀವು ಏನು ಉತ್ತರ ಕೊಡ್ತೀರಾ? ವಾಟರ್ ಅಂತ ಕೊಡ್ತೀರಾ. ಅದೇ ಪ್ರಶ್ನೆ ನಾನು ಕೇಳಿದ್ರು ಕೂಡ ಅದೇ ಉತ್ತರ ಕೊಡ್ತಾರೆ. ನಾನು ಈ ಪ್ರಶ್ನೆ ಯಾರಿಗೆ ಕೇಳಿದ್ರು ಕೂಡ ಒಂದೇ ಉತ್ತರ ಬರುತ್ತೆ ನನಗೆ. ಯಾವ ಪ್ರಶ್ನೆಗೆ ಅಥವಾ ಯಾವ ಒಂದು ಅಪ್ರೋಚ್ಗೆ ಅದೇ ಸಿಸ್ಟಮ್ನ ಫಾಲೋ ಮಾಡಿ ಅದೇ ಪ್ರೊಸೀಜರ್ನ ಫಾಲೋ ಮಾಡಿದಾಗ ಯಾವ ಒಂದೇ ರಿಸಲ್ಟ್ ಬರುತ್ತೆ ಅದನ್ನ ಸೈನ್ಸ್ ಅಂತ ಕರಿತೀವಿ. ಯಾವ ಆಸ್ಪೆಕ್ಟ್ಗೆ ಬೇರೆ ಬೇರೆ ಉತ್ತರಗಳು ಬರುತ್ತೋ ಅಥವಾ ಬೇರೆ ಬೇರೆ ಒಂದು ರಿಸಲ್ಟ್ ಬರೋ ಸನ್ನಿವೇಶಗಳು ಇರ್ತವೋ ಅದನ್ನ ನಾವು ಆರ್ಟ್ ಅಂತ ಕರಿತೀವಿ. ಟು ಬಿ ಮೋರ್ ಪ್ರಿಸೈಸ್, ಇಲ್ಲಿ ಯಾರ ಹಾಡು ಹೇಳೋ ವ್ಯಕ್ತಿ ಇದ್ದಾರಾ? ಎನಿ ಸಿಂಗರ್ಸ್? ನೋ ಸಿಂಗರ್ಸ್? ಬಾತ್ರೂಮ್ ಸಿಂಗರ್ಸ್? ಅವರು ಇಲ್ಲ. ಓಕೆ, ನೋಡಿ, ನೀವು ಯಾವುದೇ ಒಬ್ಬ ಫೇಮಸ್ ಹಾಡುಗಾರ ಅಥವಾ ನೃತ್ಯ ಮಾಡೋರ ತಗೊಂಡ್ರೆ ಅವರು ಕ್ಯಾಸೆಟಲ್ಲಿ ಹಾಡಿರ್ತಾರೋ ಒಂದು ಒಳ್ಳೆ ಸಾಂಗ್ ಹಾಡಿರ್ತಾರೆ, ತುಂಬಾ ಇಂಪ್ರೆಸ್ ಆಗಿರ್ತೀವಿ ನಾವು ಅದ್ರ ಬಗ್ಗೆ. ಅವರು ಎಲ್ಲ ಸಿಕ್ಕಿದಾಗ ಅದೇ ಸಾಂಗ್ನ ಮತ್ತೆ ಹಾಡಿ ಅಂತ ಕೇಳಿದ್ರೆ ಅವ್ರು ಹಾಡ್ತಾರೆ, ಅದೇ ಹಾಡ್ತಾರೆ ಅವರು, ಆದರೆ ಅದೇ ರೀತಿಲಿ ಹಾಡೋದಿಲ್ಲ ಅವರು. ಎಲ್ಲೋ ಒಂದ್ ಕಡೆ, ಎಷ್ಟೋ ಕಡೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಹಾಡ್ತಾರೆ ಅವರು. ದಟ್ ಈಸ್ ಆರ್ಟ್ಸ್. ಯಾವ ವ್ಯಕ್ತಿ ಅವನದ್ದೇ ಒಂದು ಕಲೆಯನ್ನು ಸ್ವತಃ ಅವನೇ ಪುನಃ ಮತ್ತೆ ಅದೇ ರೀತಿ ಮಾಡ್ಲಿಕ್ಕೆ ಆಗೋದಿಲ್ವೋ ಅದು ಕಲೆ. ನಮ್ಮ ಸಾಂಗ್ಸ್ ಇರ್ಬೋದು, ಡ್ಯಾನ್ಸ್ಗಳಿರ್ಬೋದು, ಟು ಸಮ್ ಎಕ್ಸ್ಟೆಂಟ್ ನಮ್ಮ ಕೈ ಬರಹ ಏನಿದೆ ಅದು ಕಲೆ ಅಂತ ಹೇಳ್ತೀವಿ. ಅದನ್ನ ಎಕ್ಸಾಮಿನೇಷನ್ ಮಾಡೋದು ಸೈನ್ಸ್ ಅಂತ ಹೇಳ್ತೀನಿ, ಅದು ಬೇರೆ ವಿಚಾರ. ನಮ್ಮ ಹ್ಯಾಂಡ್ ರೈಟಿಂಗ್ ಏನಿದೆ ಅದನ್ನ ನಾವು ಸ್ಕಿಲ್ ಅಂತ ಕರಿತೀವಿ. ಇಟ್ ರಿಕ್ವೈರ್ಸ್ ಸೆವೆರಲ್ ಇಯರ್ಸ್ ಆಫ್ ಪ್ರಾಕ್ಟೀಸ್. ನೀವು ಏಕಾಏಕಿ ಇವತ್ತು ಕುತ್ಕೊಂಡ್ಬಿಟ್ಟು ನಿಮ್ಮ ಕೈ ಬರಹ ಬರಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಎಷ್ಟೋ ವರ್ಷಗಳು ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದೀರಾ. ಆ ಕಾರಣಕ್ಕೋಸ್ಕರ ಇವತ್ತಿನ ದಿನ ನೀವು ಆರಾಮ್ಸೆ ಕೈ ಬರಹ ಬರ್ಕೊಂಡು ಹೋಗ್ತೀರಾ. ಕೈ ಬರಹ ಏನಿದೆ ದಟ್ ಬೈ ಇಟ್ ಸೆಲ್ಫ್ ಈಸ್ ಅನ್ ಆರ್ಟ್. ಅದರ ಎಕ್ಸಾಮಿನೇಷನ್ ಆಸ್ಪೆಕ್ಟ್ ಬಂದು ಸೈನ್ಸ್ ಅಂತ ವಿಲ್ ಎಸ್ಟಾಬ್ಲಿಷ್ ದಟ್. ಈ ಹಂತದಲ್ಲಿ ಯಾವ ಕಾರಣಕ್ಕೆ ನಾವು 4 and 6 ನ ಲಾ ಪ್ರೊಸೀಜರ್ಗೆ ಬಳಸ್ತೀವಿ ಅಂತ ಕೇಳಿದ್ರೆ ಇಟ್ ಈಸ್ ಬ್ರಾಂಚ್ ಆಫ್ ಸೈನ್ಸ್, ಬಿಕಾಸ್ ಸೈನ್ಸ್ ರಿಮೈನ್ಸ್ ಸೈನ್ಸ್ ಎನಿವೇರ್ ಎನಿ ಟೈಮ್. ಸೈನ್ಸ್ ಈಸ್ ಸಮಥಿಂಗ್ ವಿಚ್ ಕ್ಯಾನ್ ಬಿ ಟೆಸ್ಟೆಡ್, ವಿಚ್ ಕ್ಯಾನ್ ಬಿ ಮೆಷರ್ಡ್. ಮತ್ತೆ ಸಮಯ ಸಂದರ್ಭ ಬಂದಾಗ ಅದನ್ನ ಪುನಃ ಎಕ್ಸ್ಪೆರಿಮೆಂಟ್ನ ಮಾಡಲಾಗಿ ಅದೇ ರಿಸಲ್ಟ್ ಬರುವಂತ ಪ್ರಕ್ರಿಯೆ ಏನಿರುತ್ತೆ ಅದನ್ನ ನಾವು ಸೈನ್ಸ್ ಅಂತ ಕರಿತೀವಿ. ಸೊ ಇಟ್ ಕುಡ್ ಬಿ ಎನಿ ಸ್ಯಾಂಪಲ್. ಯಾರೋ ಒಂದು ಕ್ರೈಮ್ ಸೀನಲ್ಲಿ ಒಂದು ಕೆಂಪು ಬಣ್ಣದ ಲಿಕ್ವಿಡ್ ಬಿದ್ದಿರುತ್ತೆ, ಅದನ್ನ ಅವರು ಬ್ಲಡ್ ಅಂತ ಹೇಳ್ತಾರೆ. ಅದೇ ಒಂದು ಎಕ್ಸ್ಟ್ರಾ ಸ್ಯಾಂಪಲ್ ನಿಮ್ಮ ಹತ್ರ ಸಿಕ್ಕಿದ್ರೆ ನೀವು ಮತ್ತೆ ಪರೀಕ್ಷೆ ಮಾಡಿದಾಗ ಕೂಡ ಅದೇ ರೀತಿ ರಿಸಲ್ಟ್ ಬರಬೇಕಿದೆ ನಿಮಗೆ. ಫಿಂಗರ್ ಪ್ರಿಂಟ್ನ ನೀವು ಎಕ್ಸಾಮಿನೇಷನ್ ಮಾಡ್ತೀರಾ. ಫಿಂಗರ್ ಪ್ರಿಂಟ್ ಏನು ಗೆರೆಗಳು ಕಾಣುತ್ತೆ ಅದರ ಆಧಾರಿತವಾಗಿ ರಿಪೋರ್ಟ್ ಮಾಡ್ತಾರೆ. ಅದನ್ನ ನೀವು ಬೇರೆ ಯಾರಿಗೂ ತೊಗೊಂಡು ಕೊಟ್ಟರು ಕೂಡ ಅಷ್ಟೇ ಗೆರೆಗಳನ್ನ ಎಣಿಸಿ ಅವರು ಅವ್ರದ್ದನ್ನ ಅಲ್ವಾ ಅಂತ ಕನ್ಫರ್ಮೇಶನ್ ಕೊಡ್ತಾರೆ. ಸೊ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಗ್ಗೆ ನಾನು ಮಾತಾಡ್ತೀನಿ. ಆದರೆ ಸೈನ್ಸ್ ಅಂತ ಹೇಳ್ಬೇಕಾದ್ರೆ ಯಾವ ಸ್ಯಾಂಪಲ್ಗೆ ಒಂದು ಪದ್ಧತಿ ಇದ್ದು, ಬಹುಶಃ ನಾವು ಸ್ಕೂಲ್ಗಳಲ್ಲಿ ಓದು ಬರ್ದು ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಕೂಡ ಪ್ರಾಕ್ಟಿಕಲ್ ರೆಕಾರ್ಡ್ ಬುಕ್ನ ಬರ್ದಿದ್ದೀವಿ. ಕರೆಕ್ಟ್ ಜ್ಞಾಪಕ ಇದೆಯಾ? ಪ್ರಾಕ್ಟಿಕಲ್ ರೆಕಾರ್ಡ್ ಬುಕ್ ಬರೀಬೇಕಾದ್ರೆ ಮೊದಲನೇ ಲೈನ್ ನಮಗೆ ಏಮ್ ಆಫ್ ದ ಎಕ್ಸ್ಪೆರಿಮೆಂಟ್ ಅಂತ ಬರೀತಿದ್ವಿ ನಾವು, ಟಾಪಿಕ್ ಆಫ್ ದ ಎಕ್ಸ್ಪೆರಿಮೆಂಟ್. ನೆಕ್ಸ್ಟು ಆಪರೇಟಸ್, ನಾವು ಯಾವೆಲ್ಲ ಪರಿಕರಣಗಳನ್ನ ಉಪಯೋಗಿಸಿದೀವಿ ಅಂತ ಬರೀತಿದ್ವಿ. ನೆಕ್ಸ್ಟು ಪ್ರಿನ್ಸಿಪಲ್, ಯಾವ ಒಂದು ಮಾನದಂಡದ ಆಧಾರಿತವಾಗಿ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀವಿ ಅಂತ ಪ್ರಿನ್ಸಿಪಲ್ನ ಬರೀತಿದ್ವಿ ನಾವು. ನಂತರ ಪ್ರೊಸೀಜರ್, ಏನೆಲ್ಲ ಮಾಡಬೇಕಿದೆ. ಅದ ನಂತರ ಅಬ್ಸರ್ವೇಷನ್, ಇದೆಲ್ಲ ಮಾಡಿದಾಗ ನಮ್ಗೆ ಏನು ಕಂಡು ಬಂತು ಅಂತ ಬರೀತಿದ್ವಿ. ಅದ ನಂತರ ನಾವು ಕನ್ಕ್ಲೂಷನ್ ಬರೀತಿದ್ವಿ, ರಿಸಲ್ಟ್. ಇಷ್ಟೇ ವಿಚಾರ ಯಾವುದೇ ಒಂದು ಫೋರೆನ್ಸಿಕ್ ಎಕ್ಸಾಮಿನೇಷನ್ ರಿಪೋರ್ಟ್ ಬರೀಬೇಕಾದ್ರೆ ಇಷ್ಟು ವಿಚಾರ ಆ ಒಂದು ಫೋರೆನ್ಸಿಕ್ ರಿಪೋರ್ಟ್ ಅಲ್ಲಿ ಇರುತ್ತೆ. ಯಾವ ಕಾರಣಕ್ಕೆ ಇದನ್ನ ನಾನು
ಕನೆಕ್ಟ್ ಮಾಡ್ತಿದ್ದೀನಿ ಅಂತ ಕೇಳಿದ್ರೆ, ನಾವು ಸ್ಕೂಲ್ ಕಾಲೇಜ್ಗಳಲ್ಲಿ ಮಾಡ್ತಿದ್ದಂತ ಕೂಡ ಅದು ಎಕ್ಸ್ಪೆರಿಮೆಂಟನ್ನೇ. ಇವತ್ತಿಗೆ ಫೋರೆನ್ಸಿಕ್ಸ್ ನಾವೇನು ಪರೀಕ್ಷೆ ಕಳಿಸ್ತಿದ್ದೀವಿ ನಾವು, ಅದು ಸಹ ಎಕ್ಸ್ಪೆರಿಮೆಂಟನ್ನೇ. ಆ ಎಕ್ಸ್ಪೆರಿಮೆಂಟಿನ ರಿಸಲ್ಟ್ ಏನಿದೆ ಅದನ್ನ ನಾವು ಇವತ್ತಿನ ರಿಪೋರ್ಟ್ ಫಾರ್ಮೆಟ್ ಆಗಿ ಕೋರ್ಟ್ ಕೊಡ್ತೀವಿ. ಆ ರಿಪೋರ್ಟ್ ಫಾರ್ಮೆಟ್ ಅಲ್ಲಿ ಏನಿರುತ್ತೆ ಅಂತ ಕೇಳಿದ್ರೆ, ಯಾವ ಕಾರಣಕ್ಕೆ ಎಕ್ಸಾಮಿನೇಷನ್ ಮಾಡಬೇಕಾಗಿತ್ತು, ಯಾವ ಪರಿಕರಣಗಳನ್ನ ಬಳಸಿದೀವಿ, ಯಾವ ಮಾನದಂಡದ ಮೇಲೆ ಈ ಅಬ್ಸರ್ವೇಷನ್ ಮಾಡಲಾಗಿದೆ, ಅಬ್ಸರ್ವೇಷನ್ ಏನ್ ಮಾಡಿದೀವಿ, ರಿಸಲ್ಟ್ ಏನ್ ಮಾಡಿದೀವಿ, ಇಷ್ಟು ವಿಚಾರ ಒಂದು ಫೋರೆನ್ಸಿಕ್ ರಿಪೋರ್ಟ್ ಅಲ್ಲಿ ಇರಬೇಕಿರುತ್ತೆ. ನಾವು ದ ಕ್ವಶನ್ ಹಿಯರ್ ಇಸ್ ದಟ್, ಒಂದು ಸಿಚುಯೇಷನ್ ಬಂದು ಒಬ್ಬ ಎಕ್ಸ್ಪರ್ಟ್ನ ನೀವು ಒಂದು ಕೇಸ್ಗೆ ಎಂಗೇಜ್ ಮಾಡಬೇಕು ಅಂತ ಸನ್ನಿವೇಶ ಬಂದಾಗ, ಸರ್ವೇಸಾಮಾನ್ಯ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟು ಮತ್ತು ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ನ ಒಂದು ಕ್ಯಾಟಗರಿನ ನೋಡ್ತಾ ಹೋಗ್ತೀವಿ ನಾವು. ಈ ಒಂದು ಕ್ಯಾಟಗರಿ ಎಕ್ಸ್ಪರ್ಟ್ಸ್ ಏನಿದ್ದಾರೆ, ಐ ವುಡ್ ಸೇ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಕಾಂಟ್ರವರ್ಷಿಯಲ್ ಅಂತ ನಾನು ಮುಂಚೆನೇ ಹೇಳಿದೆ. ನಾನು ಯಾವ ಕಾರಣಕ್ಕೆ ಒಬ್ಬ ಕೈಬರಹ ತಜ್ಞರನ್ನ ನಾವು ಕಾಂಟ್ರವರ್ಷಿಯಲ್ ಅಂತ ಕರಿಬೇಕಿದೆ ಅಂತ ಕೇಳಿದ್ರೆ, ಬಿಕಾಸ್ ನಮ್ಮ ಎಂಟೈರ್ ಲೀಗಲ್ ಡಿಕ್ಷನರಿನಲ್ಲಿ ವಿ ಓನ್ಲಿ ಫೈಂಡ್ ದ ವರ್ಡ್ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ಸ್. ನಿಮ್ಮ ಪ್ರಕಾರ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಅಂದ್ರೆ ಯಾರು? ಉತ್ತರ ಕೊಡ್ಬೋದಾ? ಕೈಬರಹ ತಜ್ಞರು ಯಾರು ನಿಮ್ಮ ಪ್ರಕಾರ? ಏನ್ ಮಾಡ್ತಾರೆ ಅವರು? ಸಿಗ್ನೇಚರ್ ವೆರಿಫಿಕೇಶನ್ ಮಾಡ್ತಾರೆ, ಕೈ ಬರಹ ಎಕ್ಸಾಮಿನೇಷನ್ ಮಾಡ್ತಾರೆ. ಸಪೋಸ್ ಒಂದು ಚೆಕ್ ಕೊಟ್ಟಿರ್ತೀರಾ ನೀವು, 10,000 ರೂಪಾಯಿ ಚೆಕ್ ಬರ್ದಿರ್ತೀರಾ ನೀವು, ಅದರಲ್ಲಿ ಅಮೌಂಟ್ ಇನ್ ವರ್ಡ್ಸ್ ಬರ್ದಿರೋದಿಲ್ಲ, ಬರೀ ನಂಬರ್ಸ್ ಮಾತ್ರ ಬರ್ದಿರ್ತೀರಾ, 1 0 0 0 0. ಅದಕ್ಕೆ ಇನ್ನೊಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಎಕ್ಸ್ಟ್ರಾ 0 ಆಡ್ ಮಾಡ್ಕೊತಾನೆ. ದಟ್ ಈಸ್ ನೌ ಲುಕಿಂಗ್ ಅಟ್ 1 lakh. ಈ ಒಂದು ಚೆಕ್ ನ ಪರೀಕ್ಷೆ ಮಾಡಲಿಕ್ಕೆ ನೀವು ಯಾರು ಕಳಿಸ್ಕೊಡ್ತೀರಾ? ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್. ಬಟ್ ದ ಕ್ವಶನ್ ಇನ್ ದಿಸ್ ಕೇಸ್ ಈಸ್ ನಾಟ್ ಅಬೌಟ್ ದ ಹ್ಯಾಂಡ್ ರೈಟಿಂಗ್. ಈ ಕೇಸಲ್ಲಿ ಪ್ರಶ್ನೆ ಇರೋದು ಕೈ ಬರಹದ ಬಗ್ಗೆ ಅಲ್ಲ, ಇಟ್ ಇಸ್ ದ ಮೆಟೀರಿಯಲ್ ಆಲ್ಟ್ರೇಷನ್ ಬಗ್ಗೆ ಅಥವಾ ಅಡಿಷನಲ್ ಕಾಂಟೆಂಟ್ ಬಗ್ಗೆ ಇರೋದು. ಆದ್ರೂ ಸಹ ನೀವೇನ್ ಮಾಡ್ತೀರಾ, ಅದನ್ನ ಒಬ್ಬ ಕೈ ಬರಹ ತಜ್ಞರು ಕಳಿಸ್ಕೊಡ್ತಿದ್ದೀರಾ. ಕರೆಕ್ಟಾ? ಆ ಒಂದು ಕಾರಣಕ್ಕೆ ಬಹುಶಃ ನಮ್ಮ ಒಂದು ಅನಿಸಿಕೆ, ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಕೈ ಬರಹ ತಜ್ಞರ ಬಗ್ಗೆ, ವಿ ಮೇ ಹ್ಯಾವ್ ಟು ರೀಡಿಫೈನ್ ಇಟ್. ಇಟ್ ಈಸ್ ಆಲ್ಸೋ ಟ್ರೂ, ನಮ್ಮ ಲಾ ಓದ್ಬೇಕಾದ್ರೆ ನಾವು ಇಂಟರ್ಪ್ರಿಟೇಷನ್ ಆಫ್ ಸ್ಟ್ಯಾಚ್ಯೂಟ್ಸ್ ಅಂತ ಒಂದು ಪೇಪರ್ ಓದಿರ್ತೀವಿ ನಾವು. ಅದರಲ್ಲಿ ಪ್ರತಿಯೊಂದು ಟಾಪಿಕ್ ಬಗ್ಗೆ 2 ತರವಾದ ವಿಶ್ಲೇಷಣೆ ಮಾಡ್ಬೋದಿರುತ್ತೆ. ಒಂದು ಲಿಟ್ರಲ್ ಮೀನಿಂಗ್ ಅಂತ ಹೇಳ್ತೀವಿ ನಾವು, ಇನ್ನೊಂದು ಲಾಜಿಕಲ್ ಮೀನಿಂಗ್ ಅಂತ ಆ ಬುಕ್ಕಲ್ಲಿ ಓದಿರ್ತೀವಿ ನಾವು. ಅದೇ ರೀತಿ ಈ ಒಂದು ಪದ ಏನಿದೆ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಅನ್ಬಿಟ್ಟು ಅಂತ, ವಿ ನೀಡ್ ಟು ಕನ್ಸಿಡರ್ ನಾಟ್ ಇನ್ ದ ಲಿಟ್ರಲ್ ಸೆನ್ಸ್. ಲಿಟ್ರಲ್ ಆಗಿ ಕೈ ಬರಹ ತಜ್ಞರು ಅಂತ ಹೇಳಿದ್ರೆ ಬರೀ ಕೈ ಬರಹ ಎಕ್ಸಾಮಿನೇಷನ್ ಮಾಡ್ತಾರೆ ಅಂತ ಅನ್ಕೊಳ್ಳೋದು ತಪ್ಪು. ಇಟ್ ಹ್ಯಾಸ್ ಎ ಲಾಜಿಕಲ್ ಮೀನಿಂಗ್. ಲಾಜಿಕಲ್ ಮೀನಿಂಗ್ ಅಂತ ಕೇಳಿದ್ರೆ ದೇ ಆಕ್ಚುಲಿ ಆರ್ ಸಪೋಸ್ ಟು ಬಿ ಕಾಲ್ಡ್ ಆಸ್ ಡಾಕ್ಯುಮೆಂಟ್ ಎಕ್ಸಾಮಿನರ್ಸ್. ಈ ಡಾಕ್ಯುಮೆಂಟ್ ಎಕ್ಸಾಮಿನರ್ ಅನ್ನೋ ಒಂದು ಪದ ನಮ್ಮ ಯಾವ ಲೀಗಲ್ ಡಿಕ್ಷನರಿಗಳು ಕೂಡ ಕಾಣೋದಿಲ್ಲ. It is a extended or a implied meaning of a handwriting expert in India. ಈ ಒಂದು ಕಾರಣಕ್ಕೆ ಚೆಕ್ ಅಲ್ಲಿ 0 ಆಡ್ ಮಾಡಿ ಮೆಟೀರಿಯಲ್ ಆಲ್ಟ್ರೇಷನ್ ಆಗಿದ್ರು ಸಹ ಆ ಚೆಕ್ ನ ನಾವು ಒಬ್ಬ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಗೆ ಕಳಿಸ್ಕೊಡ್ತಿದೀವಿ ಅಂತ ಕೇಳಿದ್ರೆ, ಇಟ್ಸ್ ಬಿಕಾಸ್ ದೇ ಆರ್ ದ ಡಾಕ್ಯುಮೆಂಟ್ ಎಕ್ಸ್ಪರ್ಟ್ಸ್. ಈ ಡಾಕ್ಯುಮೆಂಟ್ ಎಕ್ಸ್ಪರ್ಟ್ಸ್ ಏನೆಲ್ಲ ಕೆಲಸಗಳು ಮಾಡ್ತಾರೆ ಅಂತ ಕೇಳಿದ್ರೆ, ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ದ ಹ್ಯಾಂಡ್ ರೈಟಿಂಗ್. ಡಾಕ್ಯುಮೆಂಟ್ ಎಕ್ಸಾಮಿನರ್ಸ್ ಅಂತ ಕೇಳಿದ್ರೆ ದ ಪೇಪರ್ ಇಟ್ ಸೆಲ್ಫ್ ಇಸ್ ಅ ಒನ್ ಎವಿಡೆನ್ಸ್. Examination of paper is one aspect of examination. Next ಪೇಪರ್ ಆದ್ಮೇಲಿಂದ ಇಂಕ್ ಅಂತ ಲೆಕ್ಕ ತಗೊಂಡ್ರೆ, ಇಂಕ್ ಅಲ್ಲಿ ಹಲವಾರು ತರವಾದ ಇಂಕ್ ನೋಡ್ತೀವಿ ನಾವು. ಏನೋ ಪ್ರಿಂಟ್ ಮಾಡಿರುವಂತ ಇಂಕ್ ಇರ್ಬೋದು, ಬರವಣಿಗೆ ಬರೀಲಿಕ್ಕೆ ಯೂಸ್ ಮಾಡಿರುವಂತ ಇಂಕ್ ಇರ್ಬೋದು, ಫಿಂಗರ್ ಪ್ರಿಂಟ್ ಹಾಕ್ಲಿಕ್ಕೆ ಯೂಸ್ ಮಾಡಿರುವಂತ ಇಂಕ್ ಇರ್ಬೋದು, ಟೈಪ್ ರೈಟರ್, ರಬ್ಬರ್ ಸ್ಟಾಂಪ್ ಯೂಸ್ ಮಾಡುವಂತ ಇಂಕ್, ಎಲ್ಲದಕ್ಕೂ ಇಂಕ್ ನಮ್ಗೆ ಡಾಕ್ಯುಮೆಂಟ್ ಅಲ್ಲಿ ಇರೋದು ನಮ್ಗೆ ಕಾಣಿಸ್ಬೇಕು ಅಂತ ಕೇಳಿದ್ರೆ ಅದಕ್ಕೆ ಇಂಕ್ನ ಅವಶ್ಯಕತೆ ಇದ್ದೇ ಇರುತ್ತೆ. ಬೇರೆ ಬೇರೆ ಎಂಟ್ರಿಗಳಿಗೆ ಬೇರೆ ಬೇರೆ ತರವಾದ ಇಂಕನ್ನ ಯೂಸ್ ಮಾಡ್ತೀವಿ ನಾವು. ರಬ್ಬರ್ ಸ್ಟಾಂಪ್ ಮಾಡಲಿಕ್ಕೆ ಬೇರೆ ತರ ಇಂಕು, ಟೈಪ್ ರೈಟ್ ಮಾಡೋದಕ್ಕೆ ಬೇರೆ ತರ ಇಂಕು. ಅಂದ್ರೆ ಇಂಕ್ ಹ್ಯಾಸ್ ಅ ಸಿಗ್ನಿಫಿಕೆನ್ಸ್ ಆಫ್ ಫೋರೆನ್ಸಿಕ್ ಎಕ್ಸಾಮಿನೇಷನ್. ಐ ವಿಲ್ ಕಮ್ ಟು ದಟ್. ಓಕೆ, ಆಸ್ ಅ ಎಲಿಮೆಂಟ್ ಆಫ್ ಡಾಕ್ಯುಮೆಂಟ್ ಪೇಪರ್ ಒಂದು, ಇಂಕ್ ಒಂದು. ಮೂರನೇದು ಎಕ್ಸಿಕ್ಯೂಷನ್ ಆಫ್ ಸಿಗ್ನೇಚರ್ಸ್ ಅಂಡ್ ಫಿಂಗರ್ ಪ್ರಿಂಟ್ಸ್. ಆ ವ್ಯಕ್ತಿ ಏನು ಎಕ್ಸಿಕ್ಯೂಟ್ ಮಾಡ್ತಾರೆ, ವಿಟ್ನೆಸ್ಗಳಿರ್ಬೋದು, ಪ್ರಿಪೇರ್ಡ್ ಬೈ ಇರ್ಬೋದು, ಅಥವಾ ವಿಟ್ನೆಸ್ಗಳಿರ್ಬೋದು, ಅವ್ರದ್ದೆಲ್ಲ ವಿಟ್ನೆಸ್ ಸಿಗ್ನೇಚರ್ ಬರ್ತಾ ಹೋಗುತ್ತೆ. ಸೊ ಹ್ಯಾಂಡ್ ರೈಟಿಂಗ್ ಮತ್ತು ಸಿಗ್ನೇಚರ್ ಈಸ್ ನೆಕ್ಸ್ಟ್ ಎಲಿಮೆಂಟ್ ಆಫ್ ದ ಡಾಕ್ಯುಮೆಂಟ್. ಇದಾದ ನಂತರ ಪ್ರಿಂಟರ್, ಟೈಪ್ ರೈಟರ್, ರಬ್ಬರ್ ಸ್ಟ್ಯಾಂಪ್, ಇದು ಕೂಡ ನಾನು ಫೋರೆನ್ಸಿಕ್ ಎಕ್ಸಾಮಿನೇಷನ್ ಸಿಗ್ನಿಫಿಕೆನ್ಸ್ ಇರುತ್ತೆ.
ಅಂದ್ರೆ ಒಂದು 10 ಪೇಜ್ ಡಾಕ್ಯುಮೆಂಟ್ ಇರುತ್ತೆ, ಆ 10 ಪೇಜ್ ಡಾಕ್ಯುಮೆಂಟ್ ಅನ್ನ ಒಂದೇ ಟೈಪ್ ರೈಟರ್ ಯೂಸ್ ಮಾಡಿ ಟೈಪ್ ಮಾಡಿದ್ದ, ಅಥವಾ ಎಲ್ಲೋ ಒಂದ್ ಕಡೆ ಪೇಪರ್ನ ಬೇರೆ ಪೇಪರ್ ಯೂಸ್ ಮಾಡಿಕೊಂಡು ಬೇರೆ ಯಾವುದೋ ಒಂದ್ ಕಡೆ ಬೇರೆ ಟೈಪ್ ರೈಟರ್ ಯೂಸ್ ಮಾಡಿ ಆ ಒಂದು ಪೇಜ್ ಕಂಟೆಂಟ್ ಆಡ್ ಮಾಡ್ಕೊಂಡಿದಾರ ಅಂತ ಪ್ರಶ್ನೆ ಬಂತು ಅಂತ ಕೇಳಿದ್ರೆ, ಎಕ್ಸಾಮಿನೇಷನ್ ಆಫ್ ದ ಟೈಪ್ ರೈಟರ್ ಈಸ್ ಅಗೇನ್ ಒನ್ ಸ್ಪೆಸಿಫಿಕ್ ಸ್ಕೋಪ್ ಆಫ್ ಡಾಕ್ಯುಮೆಂಟ್ ಎಕ್ಸಾಮಿನೇಷನ್. ರಬ್ಬರ್ ಸ್ಟ್ಯಾಂಪ್, ಇವತ್ತಿನ ದಿನ ಒಂದು ರಬ್ಬರ್ ಸ್ಟ್ಯಾಂಪ್ ಮಾಡಿಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಅಂತ ಕೇಳಿದ್ರೆ 300 ರೂಪಾಯಿ 30 ನಿಮಿಷ. ನೀವು ಯಾವ ರಬ್ಬರ್ ಸ್ಟ್ಯಾಂಪ್ ಕೇಳಿದ್ರು ಕೂಡ ಮಾಡಿಕೊಡ್ತಾರೆ. ಓಕೆ, ಕೆಲವರು ಲೆಫ್ಟ್ ಸೈಡ್ ಅಲ್ಲಿ ರಿಕ್ವೆಸ್ಟ್ ಕೊಡಿ ಅಂತ ಕೇಳ್ಬೋದು ಆ ವೆಂಡರ್ಗಳು. ಇನ್ನು ಕೆಲವರು 50 ರೂಪಾಯಿ ಎಕ್ಸ್ಟ್ರಾ ಕೊಟ್ರೆ ಏನು ಬೇಡ ಸ್ಯಾಂಪಲ್ಗಳನ್ನ ನಿಮ್ ಕೈ ಕೊಡ್ತಾರೆ. ಅಂದ್ರೆ ರಬ್ಬರ್ ಸ್ಟ್ಯಾಂಪ್ ಏನಿದೆ ಅದು ಆಥೆಂಟಿಕ್ ರಬ್ಬರ್ ಸ್ಟ್ಯಾಂಪ ಅಥವಾ ಈ ರೀತಿ ಫೇಕ್ ಮಾಡಿ ತಗೊಂಡ್ರೆ ರಬ್ಬರ್ ಸ್ಟ್ಯಾಂಪ್ ಅಂತ ಪರೀಕ್ಷೆ ಮಾಡಬೇಕು ಅಂತ ಕೇಳಿದ್ರೆ, ದಟ್ ಈಸ್ ಆಲ್ಸೋ ದ ಸ್ಕೋಪ್ ಆಫ್ ಅ ಡಾಕ್ಯುಮೆಂಟ್ ಎಕ್ಸಾಮಿನರ್. ವಿ ಕ್ಯಾನ್ ರಿಪೋರ್ಟ್ ಅದು ಆಥೆಂಟಿಕ್ ಆಗಿ ಮುಂಚೆ ಯೂಸ್ ಮಾಡಿದಂತ ಡಾಕ್ಯುಮೆಂಟ್ ಅಲ್ಲಿ ಇರುವಂತಹ ರಬ್ಬರ್ ಸ್ಟ್ಯಾಂಪ್ ಏನ ಅಥವಾ ಹೊಸ ರಬ್ಬರ್ ಸ್ಟ್ಯಾಂಪ್ ಮಾಡ್ಬಿಟ್ಟು ಅಂತ ಪರೀಕ್ಷೆ ಮಾಡಿ ನಾವು ಅದಕ್ಕೆ ವರದಿ ಕೊಡ್ಬೋದಿದೆ. ಆ ಒಂದು ಕಾರಣಕ್ಕೆ ದ ಡಾಕ್ಯುಮೆಂಟ್ ಎಕ್ಸಾಮಿನರ್ ಹ್ಯಾಸ್ ಅ ಮಚ್ ಬಿಗರ್ ರೋಲ್ ದ್ಯಾನ್ ಅ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್. ಹ್ಯಾಂಡ್ ರೈಟಿಂಗ್ ಅಂತ ಕೇಳಿದ್ರೆ ಕೇವಲ ಸಿಗ್ನೇಚರ್ ಕೈ ಬರ ಮಾತ್ರ ಯೂಸ್ ಮಾಡ್ತೀವಿ ನಾವು. ಡಾಕ್ಯುಮೆಂಟ್ ಎಕ್ಸಾಮಿನರ್ ಇಸ್ ದ ರೈಟ್ ಟರ್ಮಿನಾಲಜಿ ಟು ಬಿ ಯೂಸ್ಡ್ ಫಾರ್ ಅವರ್ ಫ್ಯೂಚರ್ ಅಪ್ಲಿಕೇಶನ್. ಹೀಗಿರ್ಬೇಕಾದ್ರೆ ದ $1 million ಕ್ವಶನ್ is that who is an expert? ಹ್ಯಾಂಡ್ರೈಟಿಂಗ್ ಎಕ್ಸ್ಪರ್ಟ್ ಅಂತ ನಾವು ನೋಡ್ತಿದೀವಿ. ಹೂ ಇಸ್ ಅನ್ ಎಕ್ಸ್ಪರ್ಟ್? ನೀವು ಯಾವ ವ್ಯಕ್ತಿನ ಎಕ್ಸ್ಪರ್ಟ್ ಆಗಿ ಕನ್ಸಿಡರ್ ಮಾಡ್ತೀರಾ ಅಂತ ಪ್ರಶ್ನೆ ಕೇಳಿದ್ರೆ, ಲೆಟ್ ಮಿ ಹಿಯರ್ ದ ಆನ್ಸರ್. ನಿಮ್ಮ ಪ್ರಕಾರ ಎಕ್ಸ್ಪರ್ಟ್ ಅಂದ್ರೆ ಯಾರು ಸರ್? ಎಸ್, ಗೋ ಹೆಡ್. ಎಷ್ಟೋ ಕೇಸ್ಗಳಲ್ಲಿ ನೀವು ಎಕ್ಸ್ಪರ್ಟ್ಸ್ ಎಂಗೇಜ್ ಮಾಡ್ತೀರಾ. ಓಕೆ, ಯಾವ ಆಧಾರದ ಮೇಲೆ ನೀವು ಅವ್ರನ್ನ ಎಕ್ಸ್ಪರ್ಟ್ ಅಂತ ಕರಿತಿದ್ದೀರಾ ಅಂತ ಪ್ರಶ್ನೆ ಇರುತ್ತೆ. ಆಳವಾದ ಜ್ಞಾನ ಇರಬೇಕಿದೆ. ನೆಕ್ಸ್ಟ್, ಎಕ್ಸ್ಪೀರಿಯನ್ಸ್ ಇರಬೇಕಿದೆ. ಸರ್ ಹಾಗಿದ್ರೆ ಒಬ್ಬ ಡಾಕ್ಟರ್ ಕ್ಲಿನಿಕಲ್ಲಿ ಕಾಂಪೌಂಡರ್ ಕೆಲಸ ಮಾಡ್ತಿರ್ತಾನೆ, 20 ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವನಿಗೆ. ನೀವು ಕಾಯಿಲೆ ಬಂದಾಗ ಆಳವಾದ ಜ್ಞಾನ ಇರುತ್ತೆ ಅವನಿಗೆ, 20 ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವನಿಗೆ. ಅವನ ಬಳಿ ಹೋಗ್ಬಿಟ್ಟು ನೀವು ಟ್ರೀಟ್ಮೆಂಟ್ ತಗೋತೀರಾ? ಇಲ್ಲ. ವಾಟ್ ಎಲ್ಸ್ ಇಸ್ ರಿಕ್ವೈರ್ಡ್ ಟು ಬಿ ಅನ್ ಎಕ್ಸ್ಪರ್ಟ್? ಕ್ವಾಲಿಫಿಕೇಶನ್. ಓಕೆ, ಒಬ್ಬ ಹೊಸ ಡಾಕ್ಟ್ರು ನಿನ್ನೆ ಸಂಜೆ ತನಕ ಗ್ರಾಜುಯೇಷನ್ ಸೆರೆಮನಿ ಆಯ್ತು, ಅವನಿಗೆ ಸರ್ಟಿಫಿಕೇಟ್ ಎಲ್ಲ ತಗೊಂಡು ಇವತ್ತು ಬೆಳಗ್ಗೆ ಬಂದು ಹೊಸ ಕ್ಲಿನಿಕ್ ಶುರು ಮಾಡಿ ಇನಾಗ್ರೇಷನ್ ಮಾಡ್ದ. ಅವನ ಬಳಿ ಹೋಗ್ಬಿಟ್ಟು ನೀವು ಟ್ರೀಟ್ಮೆಂಟ್ ತಗೋತೀರಾ? ಕ್ವಾಲಿಫಿಕೇಶನ್ ಇದೆ ಅವನಿಗೆ. ಕಾಂಪೌಂಡ್ಗೆ 20 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಇವರಿಬ್ಬರಲ್ಲಿ ಯಾರ ಬಳಿ ಹೋಗ್ಬಿಟ್ಟು ನೀವು ಟ್ರೀಟ್ಮೆಂಟ್ ತಗೋತೀರಾ? It's a very dicey question. Correct. The understanding here is that ಒಬ್ಬ ಎಕ್ಸ್ಪರ್ಟ್ ಅಂತ ಕಳಿಸ್ಕೋಬೇಕಾದ್ರೆ, expert is not a qualification. Expert itself is not a qualification. Expert is only called because of his academic qualification as a first instance. Nantra scope of the examination ಅಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು, ಒಳ್ಳೆ ಆಳವಾದ ಜ್ಞಾನ ಇರಬೇಕು, ಅದೆಲ್ಲ ಡಿಫೈನ್ ಮಾಡ್ತಾ ಹೋಗ್ತೀವಿ. ಆದರೆ ಒನ್ ಆಫ್ ದ ಸೆಕ್ಷನ್ ಆಸ್ ಪರ್ ಅವರ್ ಭಾರತೀಯ ಸಾಕ್ಷ್ಯ ಅಧಿನಿಯಂ 39, earlier it was section 45 of Indian Evidence Act. ಸೆಕ್ಷನ್ ಚೇಂಜ್ ಆಗಿದೆ, ಬಟ್ ಪ್ರಾವಿಷನ್ ಏನು ಚೇಂಜ್ ಆಗಿಲ್ಲ. ಅದ್ರ ಪ್ರಕಾರ ಏನು ಹೇಳುತ್ತೆ, ಅ ಪರ್ಸನ್ ಹೂ ಇಸ್ ಸ್ಕಿಲ್ಡ್ ಇನ್ ಎ ಫಾರಿನ್ ಸೈನ್ಸ್ ಆರ್ ಎ ಫಾರಿನ್ ಆರ್ಟ್ ಈಸ್ ಅನ್ ಎಕ್ಸ್ಪರ್ಟ್ ಅಂತ ಆ ಒಂದು ಎಕ್ಸ್ಪ್ಲನೇಷನ್ ಹೇಳುತ್ತೆ. ಇದಕ್ಕೆ ಸಪೋರ್ಟಿವ್ ಆಗಿ ಎಷ್ಟೋ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೂಡ ಅ ಪರ್ಸನ್ even without a degree or a diploma can be considered as an expert provided he possesses a specific skill in a specific domain ಅಂತ ಜಡ್ಜ್ಮೆಂಟ್ ಕೂಡ ನೋಡ್ತೀವಿ ನಾವು. ಹಾಗಿದ್ರೆ ಆ ವ್ಯಕ್ತಿ ಕ್ವಾಲಿಫಿಕೇಶನ್ ಅಂತಾನೆ ಇಲ್ವಾ? ಕ್ವಾಲಿಫಿಕೇಶನ್ ಅಂತ ಏನು ಇರೋದಿಲ್ವಾ? ಫಾರ್ ದಿಸ್ ಕ್ವಶನ್ ಅವರ್ ಲಾ ಪ್ರೊವಿಷನ್ಸ್ ಆರ್ ಸೈಲೆಂಟ್. ದೇರ್ ಇಸ್ nowhere it has defined what is the qualification of a handwriting expert and also a fingerprint expert. ಈ ಎರಡು ವಿಚಾರಕ್ಕೆ the law is silent. But can this be a subject of skill? ಈ ಒಂದು ಸಬ್ಜೆಕ್ಟ್ ಏನಿದೆ ಅದನ್ನ ಸ್ಕಿಲ್ ಅಂತ ಕನ್ಸಿಡರ್ ಮಾಡಬೇಕಿದೆಯಾ ಅಂತ ಪ್ರಶ್ನೆ ಬಂದಾಗ, ಇದರಲ್ಲಿ ಈ ಒಂದು ಕಾರಣಕ್ಕೆ ಒಂದು ಸ್ಪೆಸಿಫಿಕ್ ಅಂಡರ್ಸ್ಟ್ಯಾಂಡಿಂಗ್ ನಾವು ತಗೋಬೇಕಿದೆ. ಯಾವ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ಸ್ ಕೈ ಬರಹದ ಬಗ್ಗೆ ಮಾತ್ರ ಕೆಲಸ ಮಾಡ್ತಾರೋ ಅದಕ್ಕೆ ಒಂದು ಹಂತಕ್ಕೆ ಸ್ಕಿಲ್ ಅಂತ ಕನ್ಸಿಡರ್ ಮಾಡ್ಬೋದು ನಾವು. ಆದರೆ ಇಂಕ್ ಎಕ್ಸಾಮಿನೇಷನ್ ಬರುತ್ತೆ, ಆರ್ಡರ್ ಮಾಡಿರ್ತಾರಲ್ಲ ಅದಕ್ಕೆ ಇಂಕ್ ಎಕ್ಸಾಮಿನೇಷನ್ ಬರುತ್ತೆ. ಕೆಮಿಕಲ್ ಎಕ್ಸಾಮಿನೇಷನ್ ಆಫ್ ದ ಇಂಕ್ ಮಾಡ್ತೀವಿ ನಾವು. ಅದೆಲ್ಲ ಮಾಡ್ಬೇಕಾದ್ರೆ
ಕನಿಷ್ಠ ಪಕ್ಷ ಆ ಎಕ್ಸ್ಪರ್ಟ್ ಅನ್ಸ್ಕೊಂಡವ್ರಿಗೆ ಒಂದು ಫಿಸಿಕ್ಸ್ ಬಗ್ಗೆ ಜ್ಞಾನ ಇರಬೇಕಿದೆ ಅಥವಾ ಕೆಮಿಸ್ಟ್ರಿ ಬಗ್ಗೆ ಜ್ಞಾನ ಇರಬೇಕು ಅಂತ ಅನ್ಸೋದಿಲ್ವಾ ನಿಮಗೆ? ಕನಿಷ್ಠ ಪಕ್ಷ ಬೇಸಿಕ್ ಡಿಗ್ರಿ ಇನ್ ಸೈನ್ಸ್ ಈಸ್ ಅ ಮಸ್ಟ್ ಫಾರ್ ಅ ಡಾಕ್ಯುಮೆಂಟ್ ಎಕ್ಸಾಮಿನರ್. ಆ್ಯಂಡ್ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಆಗೋದಕ್ಕೂ ಕೂಡ ಇಟ್ಸ್ ಅ ಸ್ಕಿಲ್ ಅಂತ ಹೇಳ್ತಾರೆ. ಆ ಒಂದು ಕಾರಣಕ್ಕೆ ಡಾಕ್ಯುಮೆಂಟ್ ಮತ್ತು ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್ನ ಆ ಸೆಕ್ಷನ್ 39 ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ನಾವು ಯಾವ ಕಾಲಘಟ್ಟದಲ್ಲಿ ಈ ಒಂದು ಲಾ ಎನಾಕ್ಟ್ ಮಾಡಿದ್ರು, ದಟ್ ಈಸ್ ಇನ್ 1872 when the Indian Evidence Act was enacted 1872. ಆ ಒಂದು ಟೈಮಲ್ಲಿ ಯಾವ ಯೂನಿವರ್ಸಿಟಿನ ಕೂಡ ಫೋರೆನ್ಸಿಕ್ ಸೈನ್ಸ್ ಸಬ್ಜೆಕ್ಟ್ಸ್ಗಳೇ ಆಗಲಿ ಅಥವಾ ನಮ್ಮ ಈ ಡಾಕ್ಯುಮೆಂಟ್ ಎಕ್ಸಾಮಿನೇಷನ್ ಬಗ್ಗೆ ಫಿಂಗರ್ ಪ್ರಿಂಟ್ ಎಕ್ಸಾಮಿನೇಷನ್ ಬಗ್ಗೆ ಎಲ್ಲೂ ಕೋರ್ಸ್ಗಳು ನಡೆಸ್ತಿರ್ಲಿಲ್ಲ. ಆದರೆ ಇವತ್ತಿನ ದಿನ ಮಂಗಳೂರು ಲೆಕ್ಕ ತಗೊಂಡ್ರು ಕೂಡ ರೋಶ್ನಿ ನಿಲಯ, ಶ್ರೀನಿವಾಸ ಯೂನಿವರ್ಸಿಟಿ ಅಂತ ಕಡೆ ಫೋರೆನ್ಸಿಕ್ ಸೈನ್ಸ್ ಮಾಸ್ಟರ್ಸ್ ಡಿಗ್ರಿ ತನಕ ಕೂಡ ಆಫರ್ ಮಾಡ್ತಿದ್ದಾರೆ. ಸೊ ದ ಕ್ವಶನ್ ಇಸ್ ದಟ್ ಅಕಾಡೆಮಿಕ್ ಯೂನಿವರ್ಸಿಟಿಗಳಲ್ಲಿ ಕೂಡ ನಡೀತಿರುವಂಥ ಈ ಒಂದು ಪ್ರೋಗ್ರಾಮ್ ಇರಬೇಕಾದ್ರೆ ಯಾವ ಕಾರಣಕ್ಕೆ ಕ್ವಾಲಿಫಿಕೇಶನ್ಸ್ನ ಡಿಫೈನ್ ಮಾಡಿಲ್ಲ ಅನ್ನೋದು ಇಟ್ಸ್ ಅ ಅನ್ಫಾರ್ಚುನೇಟ್ ಕ್ವಶನ್. ಅಮೆಂಡ್ಮೆಂಟ್ ರೀಸೆಂಟ್ ಆಗಿ ಮಾಡಿದಾಗ ಕೂಡ ಇದರ ಬಗ್ಗೆ ಅವರು ಒಂದು ಕ್ಲಾರಿಫಿಕೇಶನ್ ಕೊಡೋ ಪ್ರಯತ್ನ ಮಾಡೋದಾಗ್ಲಿ ಅಥವಾ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡುವಂಥ ಪ್ರಯತ್ನಗಳನ್ನ ಮಾಡಲಿಲ್ಲ. ಸೊ ದಿಸ್ ಇಸ್ ಅನ್ಫಾರ್ಚುನೇಟ್. ಬಟ್ ಅಗೇನ್ ಕ್ವಶನ್ ಬಾಯ್ಲ್ ಡೌನ್ ಟು ಹೂ ಈಸ್ ಎನ್ ಎಕ್ಸ್ಪರ್ಟ್ ಅಂತ ಕೇಳಿದ್ರೆ ಎಸ್ ಇಟ್ ರಿಕ್ವೈರ್ಸ್ ಅ ಕ್ವಾಲಿಫಿಕೇಶನ್, ಅಟ್ ಲೀಸ್ಟ್ a basic science degree with good amount of experience in the respective field. ಈ ಒಂದು ಕಾರಣಕ್ಕೆ ಒಬ್ಬ ಕ್ವಾಲಿಫಿಕೇಶನ್ ಆಫ್ ದ ಹ್ಯಾಂಡಿಂಗ್ ಎಕ್ಸ್ಪರ್ಟ್ ಕ್ಯಾನ್ ಬಿ so defined. Fingerprint experts, as per one of the ruling of the Delhi High Court, it says again, a fingerprint expert ಆಗಬೇಕಾದ್ರೆ ಅವನು ಕೂಡ ಒಂದು ಮಿನಿಮಮ್ ಸೈನ್ಸ್ ಗ್ರಾಜುಯೇಷನ್ ಇರಬೇಕು ಅಂತ ಡೆಲ್ಲಿ ಹೈಕೋರ್ಟಿನ ಒಂದು ಜಜ್ಮೆಂಟ್ ಹೇಳುತ್ತದೆ. ಆದರೆ ನಮ್ಮ ರಾಜ್ಯದ ಸ್ಟೇಟ್ ಫಿಂಗರ್ ಪ್ರಿಂಟ್ ಬ್ಯೂರೋ ಏನಿದೆ ಅಲ್ಲಿ ಕೆಲಸ ಮಾಡುವಂಥ ಫಿಂಗರ್ ಪ್ರಿಂಟ್ ಇನ್ಸ್ಪೆಕ್ಟರ್ಸ್ ಯಾರಿದ್ದಾರೆ ಎಷ್ಟೋ ಜನ ಸೈನ್ಸ್ ಗ್ರಾಜುಯೇಷನ್ ಬಂದಿರೋದಿಲ್ಲ. ಇದರಲ್ಲಿ ಎರಡು ವಿಚಾರ ಅರ್ಥ ಮಾಡ್ಕೋಬೇಕಿದೆ. ಒಂದು, ದ ಗವರ್ನಮೆಂಟ್ ಅಪಾಯಿಂಟ್ಮೆಂಟ್ ಆಫ್ ದ ಎಕ್ಸ್ಪರ್ಟ್ಸ್ ಮತ್ತೆ ಪ್ರೈವೇಟ್ ಪ್ರಾಕ್ಟಿಷನರ್ಸ್ ಆಫ್ ದಿ ಎಕ್ಸ್ಪರ್ಟ್ಸ್ ಎರಡು ಕ್ಲಾಸಿಫಿಕೇಶನ್ ಬಂದಾಗ ಗವರ್ನಮೆಂಟ್ ಹ್ಯಾಸ್ ದೇರ್ ಓನ್ ರೂಲ್ಸ್ ಆಫ್ ಕಂಡಕ್ಟ್. ಈ ಪ್ರತಿಯೊಬ್ಬ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಅಂತ ಕರ್ಕೋಬೇಕಾದ್ರೆ ಗವರ್ನಮೆಂಟ್ ಅಲ್ಲಿ ದೇ ಹ್ಯಾವ್ ಟು ಪಾಸ್ ಒನ್ ಇಂಪಾರ್ಟೆಂಟ್ ಎಕ್ಸಾಮ್, ಆಲ್ ಇಂಡಿಯಾ ಫಿಂಗರ್ ಪ್ರಿಂಟ್ ಎಕ್ಸಾಮ್ ಅಂತ ಕಂಡಕ್ಟ್ ಮಾಡ್ತಾರೆ ಬೈ ದ ಹೋಮ್ ಮಿನಿಸ್ಟ್ರಿ, ಆಲ್ ಇಂಡಿಯಾ ಫಿಂಗರ್ ಪ್ರಿಂಟ್ ಎಕ್ಸಾಮ್. ಈ ಎಕ್ಸಾಮ್ನ ಯಾರು ಕೊಡ್ತಾರೆ ಅಂತ ಕೇಳಿದ್ರೆ ಸ್ಟೇಟ್ ಅಲ್ಲಿ ವರ್ಕ್ ಮಾಡ್ತಿರುವಂತ ಆಫೀಸರ್ಗಳು ಯಾರಿದ್ದಾರೆ ಆಲ್ರೆಡಿ, ಹೂ ಇಸ್ ಅ ಇನ್ಸ್ಪೆಕ್ಟರ್ ಕ್ಯಾಡರ್, ಅವರು ಈ ಒಂದು ಎಕ್ಸಾಮಿನೇಷನ್ ಅಪಿಯರ್ ಆಗ್ಬೋದಿರುತ್ತೆ. ಅವ್ರಿಗೆ ಎಕ್ಸಾಮಿನೇಷನ್ ಪಾಸ್ ಮಾಡಿಕೊಂಡಾಗ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಆಗಿ ಕೆಲಸ ಮಾಡೋದಕ್ಕೆ ಅದು ಕ್ವಾಲಿಫಿಕೇಶನ್ ಅಂತ ಆಕ್ಟ್ ಮಾಡುತ್ತದೆ. ಆದರೆ ಈ ಒಂದು ಎಕ್ಸಾಮು ಪ್ರೈವೇಟ್ ಪ್ರಾಕ್ಟಿಷನರ್ಗೆ ಬರೋದಿಲ್ಲ. Coming back to one important question on the screen, forensics ಅಂತ ಕೇಳಿದ್ರೆ ಫಸ್ಟ್ ಡಿಫೈನ್ ಮಾಡಿದ್ವಿ, ಟೆಕ್ಸ್ಟ್ ಬುಕ್ ಪ್ರಕಾರ ಅಪ್ಲಿಕೇಶನ್ ಆಫ್ ಸೈನ್ಸ್ ಇಂದ ಲೀಗಲ್ ಇನ್ವೆಸ್ಟಿಗೇಷನ್ ಎಲ್ಲ ಆಯ್ತು. ಬಟ್ ಇನ್ ಅ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವಾಟ್ ಈಸ್ ಫೋರೆನ್ಸಿಕ್ಸ್ ಅಂತ ಬೋರ್ಡ್ ಮುಖಾಂತರ ನೋಡೋದಾದ್ರೆ ನಂಬರ್ 4, ನಂಬರ್ 6, 4 and 6 ಇದರ ಒಂದು ವ್ಯಾಲ್ಯೂ ನಮಗೆ 10 ಅಂತ ನೋಡ್ತೀವಿ ನಾವು. ಇನ್ ಬೈನರಿ ಸಿಸ್ಟಮ್ 1 is always given a truth value, 0 is always given a false value. ಅಂದ್ರೆ ಅಪ್ಲಿಕೇಶನ್ ಆಫ್ ಫೋರೆನ್ಸಿಕ್ಸ್ ಅಂತ ಕೇಳಿದ್ರೆ ಯಾವ ಒಂದು ಕ್ಲೈಮ್ ನ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ ಅಥವಾ ಒಂದು ಕೋರ್ಟು ಫೋರೆನ್ಸಿಕ್ ಎಕ್ಸ್ಪರ್ಟ್ ಗೆ ಕೇಳಿದತ್ತೋ ಆ ಪರ್ಟಿಕ್ಯುಲರ್ ಕ್ಲೈಮು ನಿಜಾನ ಅಥವಾ ಸುಳ್ಳ ಅಂತ ಏನ್ ಕನ್ಫರ್ಮೇಶನ್ ಕೊಡ್ತೀವಿ, ದಟ್ ಈಸ್ ಅ ಹೋಲ್ ಅಪ್ಲಿಕೇಶನ್ ಆಫ್ ಫೋರೆನ್ಸಿಕ್ಸ್. ಕ್ಲೈಮ್ ತಗೊಂಡ್ಬರುವಂತವ್ರು ಯಾರು? ಇಟ್ಸ್ ಯು ಆಸ್ ಅ ಫಸ್ಟ್ ಪಾರ್ಟಿ. Advocates are the first people to raise a particular claim. Apart from advocates, it is the police investigation officers in the criminal trials. ಈ ಎರಡು ವ್ಯಕ್ತಿಗಳು ಬಿಟ್ಟರೆ adjudicating authority of any departmental inquiry, in some cases the courts or the tribunals. ಸೊ ಅವ್ರು ಯಾವುದೇ ಒಂದು ಕ್ಲೇಮು ಏನು ರೈಸ್ ಮಾಡಿರ್ತಾರೆ ಆ ಕ್ಲೇಮು ನಿಜ ಇದೆಯಾ ಅಥವಾ ಸುಳ್ಳಿದೆಯಾ ಅದನ್ನ ಕನ್ಫರ್ಮೇಶನ್ ಮಾಡುವಂಥ ಒಂದು ಪ್ರಕ್ರಿಯೆ ಫೋರೆನ್ಸಿಕ್ಸ್ ಅಂತ ನಾವು ಅರ್ಥ ಮಾಡ್ಕೋಬಹುದು. ದಿಸ್ ಇಸ್ ವೇರ್ the contribution of every advocate here becomes very critical. Why it is critical? ಈ ಒಂದು ಟಾಪಿಕ್ಗಳ ಬಗ್ಗೆ ಈ ಒಂದು ಸೆಷನ್ ನಾವೇನು ಟ್ರೈನಿಂಗ್ ಅಂತ ಕರಿತಿದ್ದೀವಿ, ಇಂಥ ಟ್ರೈನಿಂಗ್ಗಳನ್ನ ಒಬ್ಬ ಪ್ರಿಸೈಡಿಂಗ್ ಆಫೀಸರು ಅಥವಾ ಜಡ್ಜು ಅಟೆಂಡ್ ಮಾಡದೆ ಹೋದ್ರು ಕೂಡ ದ ಕೇಸ್ ಈಸ್ ಸ್ಟಿಲ್ ಸೆಕ್ಯೂರ್ಡ್ ಅಂತ ಹೇಳ್ಬೋದು ನಾವು. ಆದರೆ ಅಡ್ವೊಕೇಟ್ಗಳು ಈ ಒಂದು ಸೆಷನ್ ಅರ್ಥ ಮಾಡ್ಕೊಳ್ಳದೆ ಪ್ರಾಪರ್ ಆಗಿ ಇದನ್ನ ಉಪಯೋಗಿಸ್ಕೊಳ್ಳದೆ ಹೋದ್ರೆ
the case might be badly damaged. Because as soon as we follow the advisorial system of the practice, ಜಡ್ಜ್ಗೆ ಎಲ್ಲ ವಿಚಾರ ಗೊತ್ತಿದ್ರು ಕೂಡ ಅಡ್ವೊಕೇಟ್ಸ್ ಅದನ್ನ ಪ್ಲೀಡ್ ಮಾಡೋ ತನಕ ಅವ್ರು ಅದ್ರ ಬಗ್ಗೆ ಆಕ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಫಾರ್ ದಿಸ್ ರೀಸನ್ ಅಡ್ವೊಕೇಟ್ಗಳಿಗೆ ಈ ಒಂದು ಟಾಪಿಕ್ ಬಗ್ಗೆ ಮಾಹಿತಿ ಇರಲೇಬೇಕಾದ ಒಂದು ಅನಿವಾರ್ಯತೆ ಇವತ್ತಿನ ದಿನ ಇರೋದ್ರಿಂದ ಇಟ್ಸ್ ವೆರಿ ಕ್ರಿಟಿಕಲ್ ದಟ್ ಯು ಅಂಡರ್ಸ್ಟ್ಯಾಂಡ್ ದ ಸ್ಕೋಪ್ ಆಫ್ ಫೋರೆನ್ಸಿಕ್ಸ್ ಮತ್ತು ಯಾವ ಹಂತದಲ್ಲಿ ಎಕ್ಸ್ಪರ್ಟ್ಸ್ನ ಎಂಗೇಜ್ ಮಾಡಬೇಕಿರುತ್ತೆ, ಮಾಡಿದಾಗ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ಬೋದಿರುತ್ತೆ ಅವ್ರ ಬಗ್ಗೆ ಇವತ್ತಿನ ಒಂದು ಡಿಸ್ಕಷನ್ ನಾವು ಮುಂದುವರಿಸ್ತಾ ಇದ್ದೀವಿ. Yes. At this hour, while I said we'll discuss more about handwriting as an evidence ಮತ್ತು digital evidences ಅದರ ಬಗ್ಗೆ, before I go through this, ನಿಮ್ಮಲ್ಲಿರೋದು ಎಷ್ಟು ಜನಕ್ಕೆ ಒಂದು ಪ್ರಶ್ನೆ, ನಿಮ್ಮ ಕೈ ಬರಹನ ನೀವು ಚೇಂಜ್ ಮಾಡಿ ಬರಿಬಹುದಾ? ದಯವಿಟ್ಟು ಕೈ ಎತ್ತಿ. ಇಲ್ಲಿ ಎಷ್ಟು ಜನ ನಿಮ್ಮ ಕೈ ಬರಹ ಚೇಂಜಸ್ ಮಾಡಿ ಬರಿಬಹುದಿದೆ? ಯಾರಿಗೂ ಚಾನ್ಸ್ ಇಲ್ಲ. ನಿಮ್ಮ ಕೈ ಬರಹ ಚೇಂಜಸ್ ಮಾಡಿ ಬರೀಕಾಗೋದಿಲ್ವ ನಿಮಗೆ? ಮಾಡ್ಬೋದಲ್ಲ? ಓಕೆ, ಎಷ್ಟು ಮಟ್ಟಿಗೆ ಮಾಡ್ಬೋದು ಅಂತ ಕೇಳಿದ್ರೆ ಸರ್ ಹೇಳಿ. ಇಂಪ್ರೆಷನ್ ದ ಫ್ಯೂ ಎಲಿಮೆಂಟ್ಸ್ ವಿಚ್ ಯು ಕ್ಯಾನ್ ಚೇಂಜ್. ಕರೆಕ್ಟಾ? ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ. ಎರಡು ಕೂಡ ಯಾವುದೋ ಒಂದಲ್ಲ ಒಂದು ಎಕ್ಸಾಮ್ ಬರೆದಿದ್ದು ಜ್ಞಾಪಕ ಇರಬೇಕಿದೆ ಎಲ್ರಿಗೂ. ಆ ಎಕ್ಸಾಮ್ ಬರೀಬೇಕಾದ್ರೆ ಫಸ್ಟ್ ಒಂದು 2 ಶೀಟು ತುಂಬ ಗಮನ ಇಟ್ಟು ತುಂಬ ಗುಂಡಕ್ಕೆ ಬರೆದು ಎಲ್ರಿಗೂ ಅಭ್ಯಾಸ ಇದೆ. ಯಾಕೆಂದ್ರೆ ಪೇಪರ್ ಫಸ್ಟ್ ಕ್ವಶನ್ ಕೊಟ್ಟಿರ್ತಾರೆ, ಫಸ್ಟ್ ಇನ್ಸ್ಟ್ರಕ್ಷನ್, ನೀಟ್ ಹ್ಯಾಂಡ್ ರೈಟಿಂಗ್ ಕ್ಯಾರೀಸ್ 5 ಮಾರ್ಕ್ಸ್. ಆ 5 ಮಾರ್ಕ್ ತಗೊಳ್ಳೋದಕ್ಕೆ ಅರ್ಧ ಗಂಟೆ ಅದಕ್ಕೆ ಸ್ಪೆಂಡ್ ಮಾಡಿರ್ತೀವಿ ನಾವು. ಫಸ್ಟ್ ಬೆಲ್ ಹೊಡೆಯುತ್ತೆ, ನಂತರ ಇನ್ನು ಫಸ್ಟ್ ಆನ್ಸರೇ ಮುಗಿಸಿಲ್ಲ ಅಂತ ನಿಮ್ಗೆ ಗಮನ ಬರುತ್ತೆ. ಸ್ವಲ್ಪ ಬೇಗ ಬರ್ಕೊಳ್ಳೋಕೆ ಶುರು ಮಾಡ್ತೀರಾ. ಬರಿತಾ ಇನ್ನೊಂದು ಬೆಲ್ ಹೊಡೆಯುತ್ತೆ. ಆ ಬೆಲ್ ಹೊಡೆದ ನಂತರ ನೀವು ಮತ್ತೆ ವೇಗವಾಗಿ ಬರೆಯೋಕೆ ಶುರು ಮಾಡ್ತೀರಾ. ಆವಾಗ ಒಂದು ಪ್ರಿನ್ಸಿಪಲ್ ಇರುತ್ತೆ ನಿಮಗೆ, ಏನಂದ್ರೆ ಬರೆಯೋದು ನನ್ನ ಜವಾಬ್ದಾರಿ, ಅದನ್ನ ಅರ್ಥ ಮಾಡ್ಕೊಳ್ಳೋದು ಅವ್ರ ಜವಾಬ್ದಾರಿ. ಹೌದಾ? ಒಬ್ಬನೇ ವ್ಯಕ್ತಿ ಫಸ್ಟ್ 2 ಶೀಟಲ್ಲಿ ಬೇರೆ ರೀತಿ ಬರೀತಾರೆ, ಆಮೇಲೆ ಫ್ಯೂ ಶೀಟ್ಸ್ ಅಲ್ಲಿ ಬೇರೆ ಬರೀತಾರೆ, ಕಡೆ ಒಂದು 3-4 ಶೀಟಲ್ಲಿ ಬೇರೆ ರೀತಿ ಬರೀತಾರೆ ಅನ್ನೋ ಸಾಧ್ಯತೆ ನೀವು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ. ಆದ್ರೆ ಆ ಒಂದು ಚೇಂಜಸ್ ಏನಿದೆ ಕೈ ಬರಹದಲ್ಲಿ, ಅದು ಬೇರೆ ವ್ಯಕ್ತಿದು ಅಂತ ಹೇಳೋಷ್ಟು ಚೇಂಜಸ್ ಇರುತ್ತಾ ಅಂತ ಪ್ರಶ್ನೆ ಬಂದಾಗ ಈ ಒಂದು ಟಾಪಿಕ್ನ ವಿ ಆರ್ ಗೋಯಿಂಗ್ ಟು ಕನ್ಫರ್ಮ್ ದಟ್. ಬಿಫೋರ್ ವಿ ಪ್ರೊಸೀಡ್, ದ ಕ್ವಶನ್ ಈಸ್ ಆನ್ ಯುವರ್ ಸ್ಕ್ರೀನ್. ವಾಟ್ ಈಸ್ ಹ್ಯಾಂಡ್ ರೈಟಿಂಗ್? ಕೈ ಬರಹ ಅಂದ್ರೆ ಏನು? ಪ್ಲೀಸ್ ಆನ್ಸರ್. ಕೈ ಬರಹ ಅಂದ್ರೆ ಏನು? ವಿ ಆರ್ ಯೂಸಿಂಗ್ ದಿಸ್ ಹ್ಯಾಂಡ್ ರೈಟಿಂಗ್ ಆಸ್ ಅನ್ ಎವಿಡೆನ್ಸ್, ಕರೆಕ್ಟ್ ಅಲ್ಲ? ವಾಟ್ ಈಸ್ ಹ್ಯಾಂಡ್ ರೈಟಿಂಗ್? ಎಸ್, ಪ್ಲೀಸ್ ಗೋ ಅಹೆಡ್. ಎಸ್ ಸರ್. ಕೈಯಲ್ಲಿ ಬರೆಯೋದನ್ನ ಕೈ ಬರಹ ಅಂತ ಕರಿತೀವಿ. ಎಷ್ಟು ಜನ ಇದನ್ನ ಒಪ್ತೀರಾ ಆನ್ಸರ್? ದಯವಿಟ್ಟು ಕೈ ಎತ್ತಿ. ಇಸ್ ಇಟ್ ಅ ರೈಟ್ ಆನ್ಸರ್? ಯು ಡೋಂಟ್ ಅಗ್ರಿ ವಿತ್ ಇಟ್? ಸರ್, ಆಸ್ ಅಡ್ವೊಕೇಟ್ಸ್ ದೇ ಆಲ್ವೇಸ್ ಲಿಟಿಗೇಟ್. ಫೈನ್. ಇಫ್ ವಿ ಹ್ಯಾವ್ ಟು ಬಿಲೀವ್ ಇನ್ ದಿಸ್ ಆನ್ಸರ್, ಕೈನಿಂದ ಬರೆಯೋದಕ್ಕೆ ಕೈ ಬರಹ ಅಂತ ಕರಿತೀವಿ ಅಂತ ಕೇಳಿದ್ರೆ ಸರ್, ಇದನ್ನ ತಾವು ಏನಂತ ಕರಿತೀರಾ? ಅವ್ರ ಕೈ ಯೂಸ್ ಮಾಡಿ ಬರಿತಾನೆ ಇಲ್ಲ, ಅದರಲ್ಲಿ ಇದನ್ನೇ ಅಂತ ಕರಿಬೋದು. ಡು ವಿ ಕಾಲ್ ಸಮಥಿಂಗ್ ಆಸ್ ಲೆಗ್ ರೈಟಿಂಗ್, ಟೀತ್ ರೈಟಿಂಗ್ ಕರಿತೀವಾ? ಸೊ ಫಾರ್ ದಿಸ್ ರೀಸನ್ ಬಹುಶಃ our understanding at this point in time has to be redefined. The answer to this question is that your handwriting is not your handwriting. ನಿಮ್ಮ ಕೈ ಬರಹನೇ ಅಲ್ಲ ಅನ್ನೋದು ವಾಸ್ತವ. ಹಾಗಿದ್ರೆ ಏನು ಅಂತ ಪ್ರಶ್ನೆ ಕೇಳಿದ್ರೆ, ಯುವರ್ ಹ್ಯಾಂಡ್ ರೈಟಿಂಗ್ ಈಸ್ ಯುವರ್ ಮೈಂಡ್ ರೈಟಿಂಗ್. ಬರೀಲಿಕ್ಕೆ ಬೇಕಾಗಿರುವಂತ ಕಾಂಟ್ರಿಬ್ಯೂಷನ್ಸ್ ಅಂತ ಲೆಕ್ಕ ತಗೊಂಡ್ರೆ, ಕಾಂಟ್ರಿಬ್ಯೂಟ್ ಮಾಡೋಂಥದ್ದು ನಮ್ಮ ಮನಸ್ಸು. ಫಸ್ಟ್ ಮನಸ್ಸಿನಿಂದ ಬರಹ ಶುರು ಆಗತ್ತೆ. ದೇಹದ ಬೇರೆ ಬೇರೆ ಭಾಗ ಯೂಸ್ ಮಾಡಿಕೊಂಡು ನಾವು ಅದನ್ನ ಎಕ್ಸಿಕ್ಯೂಟ್ ಮಾಡೋ ಪ್ರಯತ್ನ ಮಾಡ್ತೀವಿ ಅಂತ ಅರ್ಥ ಮಾಡಿಕೊಂಡು, ಆದ್ರೆ ಯಾವುದೇ ವ್ಯಕ್ತಿ ಯಾವುದೇ ದೇಹದ ಭಾಗ ಯೂಸ್ ಮಾಡ್ಕೊಂಡು ಬರೆದ್ರು ಕೂಡ ಆ ಬರವಣಿಗೆ ಈ ವ್ಯಕ್ತಿದೇನ ಅಲ್ವಾ ಅಂತ ನಾವು ಎಕ್ಸಾಮಿನೇಷನ್ ಮಾಡ್ಬೋದು, ಅದು ವಾಸ್ತವ. ಬಟ್ ವೆನ್ ವಿ ಡಿಸ್ಕಸ್ ದಿಸ್ ಆಸ್ ಅ ಮೈಂಡ್ ರೈಟಿಂಗ್, ಮೈಂಡ್, ಮನಸ್ಸು ಈಸ್ ಕ್ಲಾಸಿಫೈಡ್ ಇಂಟು 2 ಡಿಫರೆಂಟ್ ಕ್ಯಾಟಗರೀಸ್. ಏನು ಮೈಂಡ್ ಕ್ಲಾಸಿಫಿಕೇಶನ್? ಎಷ್ಟು ಥರ ಮನಸ್ಸಿರುತ್ತೆ ನಮಗೆ?
ಕಾನ್ಶಿಯಸ್ ಸಬ್ ಕಾನ್ಶಿಯಸ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ಎರಡು ಮೈಂಡ್ ಇರತ್ತಾ? Does everybody has both conscious mind, subconscious mind? Okay, a bit doubtful. ನಾವು ಮಾಡುವಂತ ಎಷ್ಟೋ ಕೆಲಸಗಳು ಪ್ರತಿದಿನದ ಒಂದು ಆಧಾರದ ಮೇಲೆ ಜಾಗೃತವಾಗಿ ಮಾಡಿರ್ತೀವಿ. ಕೆಲವು ಕೆಲಸಗಳು ನಮಗೆ ಗೊತ್ತಿಲ್ಲದೇ ನಾವು ಮಾಡ್ಕೊಂಡು ಹೋಗಿರ್ತೀವಿ. ದಟ್ ಇಸ್ ಕಾನ್ಶಿಯಸ್ ಅಂಡ್ ಸಬ್ ಕಾನ್ಶಿಯಸ್ ಆಕ್ಟಿವಿಟೀಸ್. ಜಾಗೃತವಾಗಿ ಮಾಡುವಂತ ಕೆಲವು ಆಕ್ಟಿವಿಟಿಗಳಿಗೆ ಎಕ್ಸಾಂಪಲ್ ಹೇಳ್ಬೋದಾ? ಯಾವ್ಯಾವ ಕೆಲಸಗಳು ನೀವು ತುಂಬಾ ಗಮನ ಇಟ್ಟು ಮಾಡ್ತೀರಾ ಎವ್ರಿ ಡೇ? ಸರ್, ಶೇವಿಂಗು ವೆರಿ ಕೇರ್ಫುಲ್ ಆಗಿ ಮಾಡಬೇಕಿದೆ, ಕರೆಕ್ಟ್. ನೆಕ್ಸ್ಟ್ ಡ್ರೈವಿಂಗ್, ಎಲ್ಲರೂ ಗಮನ ಇಟ್ಟು ಡ್ರೈವ್ ಮಾಡ್ತೀರಾ? ದಿಸ್ ಇಸ್ ಐ ಟೇಕ್ ದಿಸ್ ಆನ್ಸರ್ ವೆರಿ ಸೂನ್. ಸರ್, ನೀವು ಗಮನ ಇಟ್ಟು ಡ್ರೈವ್ ಮಾಡೋದಿಲ್ವಾ? ಗಾಡಿನಲ್ಲಿ ಪೆಟ್ರೋಲ್ ಇಂಡಿಕೇಶನ್ ತೋರಿಸ್ತಿರುತ್ತೆ, ಅಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರೆ, ಬಟ್ ಎಲ್ಲೋ ಒಂದು ಮನಸ್ಸಲ್ಲಿ ಮನೆಗೆ ಹೋಗ್ಬಿಟ್ಟಿರ್ತಾರೆ ಅವರು. ಕರೆಕ್ಟಾ? ನಾವು ಐ ಟೇಕ್ ದಿಸ್ ಆಸ್ ಎಕ್ಸಾಂಪಲ್. ಡ್ರೈವಿಂಗ್, ನಾವು ಫಸ್ಟ್ ಡೇ ಯಾವುದೇ ಒಂದು ಬೈಕ್ ಎಕ್ಸಾಂಪಲ್ ತಗೊಳ್ಳೋಣ. ಆ ಬೈಕ್ ನ ಓಡಿಸೋದಕ್ಕೆ ಕಲಿಬೇಕಾದ್ರೆ ಯು ಹ್ಯಾಡ್ ಟೂ ಮೆನಿ ಥಿಂಗ್ಸ್ ಟು ಮ್ಯಾನೇಜ್. ನೀವು ಗಾಡಿ ಮೇಲೆ ಕೂತ್ಕೊಂಡಿರ್ಬೇಕಾದ್ರೆ ಯಾರು ಹೇಳ್ಕೊಡ್ತಿದ್ರು, ಫ್ರಂಟ್ ಬ್ರೇಕು, ಬ್ಯಾಕ್ ಬ್ರೇಕು, ಕ್ಲಚ್ಚು, ಗೇರು, ಆಕ್ಸಿಲರೇಟರು, 108 ವಿಚಾರ ನಿಮ್ಮ ಮೈಂಡ್ಗೆ ಹೇಳುವಂತ ಪ್ರಯತ್ನ ಮಾಡ್ತಿದ್ರು. ಆದ್ರೆ ಯು ಆರ್ ಸಕ್ಸಸ್ಫುಲ್. ಗಾಡಿ ಸ್ಟಾರ್ಟ್ ಮಾಡಿ ನಿಧಾನಕ್ಕೆ, ಕ್ಲಚ್ ಹಿಡಿದು ಗೇರ್ ಹಾಕಿ ನಿಧಾನಕ್ಕೆ ಬಿಟ್ಟು ಎಲ್ಲ ಹೇಳ್ಕೊಟ್ರು. ಯು ಆರ್ ಸಕ್ಸಸ್ಫುಲ್. ಗಾಡಿ ಮೂವ್ ಮಾಡಿದ ತನಕ ನಿಮ್ಗೆ ಜ್ಞಾಪಕ ಇದೆ. ಸಡನ್ ಯಾವುದೋ ಒಂದು ನಾಯಿ ಮರಿ ಅಡ್ಡ ಬಂದ್ಬಿಡ್ತು. ಜನ ಬ್ರೇಕ್ ಹಾಕು ಅಂತ ಕೂಗುತ್ತಿದ್ದಾರೆ. ನಿಮಗೆ ಯಾವ್ದು ಬ್ರೇಕು ಅಂತ ಗೊತ್ತಿಲ್ಲ. ವಿಚ್ ಇಸ್ ದ ಬ್ರೇಕ್? ಎಷ್ಟೋ ಕಡೆ ಬ್ರೇಕ್ ಹೊಡೆಯೋ ಕಡೆ ಆಕ್ಸಿಡೆಂಟ್ ಗೊತ್ತಿರ್ತಾರೆ, ಎಷ್ಟು ಆಕ್ಸಿಡೆಂಟ್ಸ್ಗಳು ನೋಡಿರ್ತೀವಿ ನಾವು. ಸೊ ಆ ರೀತಿಯಲ್ಲಿ ಆವತ್ತಿನ ದಿನಕ್ಕೆ ನೀವು ಯಾವುದು ಬ್ರೇಕ್ ಅಂತ ಹುಡುಕೋ ಒಂದು ಸನ್ನಿವೇಶ ಹುಟ್ಟಿಕೊಂಡಿತ್ತು. ಆದ್ರೆ ಇವತ್ತಿಗೆ ನೀವು ಕಲ್ತು ಪ್ರಾಕ್ಟೀಸ್ ಮಾಡಿದ್ರಿ. ಇವತ್ತಿಗೆ ಅದೇ ಗಾಡಿನ ನೀವು ಒಂದು 80, 90, 100 ಕಿಲೋಮೀಟರ್ಸ್ ಗಾಡಿ ಓಡಿಸ್ತಿರ್ತೀರಾ. ಮೊಬೈಲ್ ಕೂಡ ಫೋನ್ ಮಾತಾಡ್ಕೊಂಡು ಹೋಗ್ತಿರ್ತೀರಾ. ಸಡನ್ ಒಂದು ನಾಯಿ ಮರಿ ಅಡ್ಡ ಬರುತ್ತೆ. ಡು ಯು ಸ್ಟಿಲ್ ಸರ್ಚ್ ವಿಚ್ ಇಸ್ ದ ಬ್ರೇಕ್? Automatically vehicle comes to your control. This only means repeated conscious activity makes the activity subconscious. ಯಾವುದೇ ಒಂದು ಕೆಲಸ ನೀವು ಗಮನ ಇಟ್ಟು ಮಾಡಿದ್ರೆ ಕೆಲವು ದಿನಗಳ ನಂತರ ಅದು ಸಬ್ಕಾನ್ಶಿಯಸ್ ಆಗ್ಬಿಡುತ್ತೆ ಅಂತ ನನ್ನ ಥಿಯರಿ ಅಲ್ಲ, ಇದು ಸೈನ್ಸ್ ಥಿಯರಿ. ಬಟ್ ಎಷ್ಟು ದಿನ ಮಾಡಬೇಕಿದೆ? ಯಾವುದೋ ಒಂದು ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕೆ ಯಾವುದೋ ಒಂದು ಗುರುಜಿ ಹತ್ರ ಹೋಗ್ತೀವಿ ನಾವು. ಗುರುಜಿ ನಂಗೆ ತೊಂದರೆ ಆಗಿದೆ, ಪರಿಹಾರ ಕೊಡಿ. ಆ ಗುರುಜಿ ಹೇಳ್ತಾರೆ 21 ದಿನ ಪೂಜೆ ಮಾಡಿ. ದಿಸ್ 21 ಈಸ್ ಅ ಸ್ಪಿರಿಚುವಲ್ ಅಂಡ್ ಸೈಂಟಿಫಿಕ್ ನಂಬರ್. ಸೈನ್ಸ್ ಪ್ರಕಾರ ಕೂಡ ಏನ್ ಹೇಳುತ್ತೆ, ಯಾವ ಒಂದು ಕೆಲಸನ ನೀವು ಗಮನ ಇಟ್ಟು 21 ದಿನ ಕಂಟಿನ್ಯೂಸ್ ಆಗಿ ಮಾಡ್ತೀರಾ, 22ನೇ ದಿವಸದ ನಂತರ ಅದು ನಿಮಗೆ ಗೊತ್ತಿಲ್ಲದೆ ಸಬ್ ಕಾನ್ಶಿಯಸ್ ಆಗ್ಬಿಡುತ್ತೆ. ನಿಮ್ಮಲ್ಲಿ ಎಷ್ಟು ಜನ ಅಲಾರಮ್ಮೇ ಇಲ್ಲದೆ ಬೆಳಗ್ಗೆ ಎದ್ದೇಳೋ ಅಭ್ಯಾಸ ಇದೆ ನಿಮಗೆ? ಕೈ ಎತ್ತಿ. ಹೌದಲ್ಲ? ಥ್ಯಾಂಕ್ ಯು. ಯು ಆರ್ ದ ಅಲಾರಮ್ ಟು ದ ಅಲಾರಮ್, ಕರೆಕ್ಟ್? ಅದು ಹೆಂಗೆ ಬೆಳೀತು ನಿಮ್ಗದು? ಎಷ್ಟೋ ಜನಕ್ಕೆ ಅಲಾರಮ್ ಇಟ್ಕೊಂಡು ಕೂಡ ಎದ್ದೇಳಕ್ ಆಗೋದಿಲ್ಲ. ನೀವು ಹೆಂಗೆ ಅಲಾರಮ್ ಇಲ್ಲದೆ ಎದ್ದೇಳ್ತೀರಾ ಅಂತ ಕೇಳಿದ್ರೆ, ಎಷ್ಟೋ ವರ್ಷಗಳಿಂದ ನೀವು ಅದೇ ರೀತಿ ಎದ್ದು ಅಭ್ಯಾಸ ಆಗಿದೆ ನಿಮಗೆ. ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಆಗ್ತಿತ್ತು, ಅದು ತುಂಬಾ ಕಷ್ಟಪಟ್ಟು ಎದ್ದೇಳ್ಬೇಕಾಗಿತ್ತು. ಬಟ್ ಹೋಗ್ತಾ ಅದೇನಾಯ್ತು, ಇಟ್ ಬಿಕೇಮ್ ಕೈಂಡ್ ಆಫ್ ಸಬ್ ಕಾನ್ಶಿಯಸ್. ಆ ಟೈಮ್ನ ನಂತರ ನಿಮಗೆ ನಿದ್ದೆ ಬರೋದಿಲ್ಲ. ಎಷ್ಟೆಷ್ಟು ಜನ ಮಲ್ಕೊಂಡಿದ್ರು ಕೂಡ ಆ ಟೈಮ್ ನಂತರ ನಿಮಗೆ ನಿದ್ದೆ ಬರಲ್ಲ, ಕೂತ್ಕೋಬೇಕು ನೀವು. ಆ ತರ ಆಗಿರುತ್ತೆ ಬಿಕಾಸ್ ಆಫ್ ಸಬ್ ಕಾನ್ಶಿಯಸ್ ಹ್ಯಾಬಿಟ್. ಟು ಗಿವ್ ಒನ್ ಲಾಸ್ಟ್ ಎಕ್ಸಾಂಪಲ್ ಆಫ್ ವಾಟ್ ಇಸ್ ಕಾನ್ಶಿಯಸ್ ಅಂಡ್ ಸಬ್ ಕಾನ್ಶಿಯಸ್, ನಾನು ನಿಮ್ಮ ಒಂದು ಟೂರ್ನಮೆಂಟ್ ನೋಡಿದೆ. ಕ್ರಿಕೆಟ್ ಇರ್ಬೋದು, ಇಲ್ಲೊಂದು ಹಳೇದೊಂದು ಕ್ರಿಕೆಟ್ ಇದೆ. ನಿಮ್ಮಲ್ಲಿ ಯಾರು ಫಾಸ್ಟ್ ಆಗಿ ಓಡುವ ಕೆಪಾಸಿಟಿ ಇದೆ? ಹೂ ಇಸ್ ದ ಫಾಸ್ಟೆಸ್ಟ್ ರನ್ನರ್ ಹಿಯರ್? ರನ್ನರ್? ಓಕೆ, ಅವ್ರು ಮೋಸ್ಟ್ಲಿ ಇಲ್ಲ. ಸೊ ದ ಕ್ವಶನ್ ಸ್ಟಿಲ್ ಅರೈಸಸ್ ಟು ಯು. ನಿಮ್ಮಲ್ಲಿ ಎಷ್ಟು ಜನ ಒಂದು ನಾಯಿಗಿಂತ ಫಾಸ್ಟ್ ಆಗಿ ಓಡೋ ಕೆಪಾಸಿಟಿ ಇದೆ? ಯಾರಿಗೂ ಇಲ್ವಾ? ನಾಯಿ ಆಟಿಸ್ಕೊಂಡ್ ಬಂದಾಗ ಜ್ಞಾಪಕ ಇದೆಯಾ? ನಾಯಿ ಆಟಿಸ್ಕೊಂಡ್ ಬಂದಾಗ ನೀವು ಎಷ್ಟೋ ದೂರ ನೀವು ಮುಂದೆ ಇದ್ದೀರಾ, ನಾಯಿ ನಿಮ್ಮ ಹಿಂದೆ ಇರುತ್ತೆ, ಹೌದಲ್ಲ? ಬಟ್ ಯು ಹ್ಯಾವ್ ಟು ರಿಯಲೈಸ್, ನಾಯಿ ಅದಕ್ಕಿರೋ ಮ್ಯಾಕ್ಸಿಮಮ್ ಪೊಟೆನ್ಶಿಯಲ್ ಅಲ್ಲಿ ರನ್ ಮಾಡ್ತಿದೆ. ನೀವು ಕೂಡ ನಿಮ್ಗಿರುವಂತ ಮ್ಯಾಕ್ಸಿಮಮ್ ಪೊಟೆನ್ಶಿಯಲ್ ಹಾಕ್ಬಿಟ್ಟು ಓಡ್ತಾ ಇದ್ದೀರಾ. ಆ ಒಂದು ಕಾರಣಕ್ಕೆ ನಾಯಿ ನಿಮ್ಮನ್ನ ಹಿಡಿಲಿಕ್ಕೆ ಆಗ್ಲೇ ಇಲ್ಲ. ಇಫ್ ಯು ಕ್ಯಾನ್ ಜಸ್ಟ್ ರಿಮೆಂಬರ್ ದಟ್. ಅಂದ್ರೆ
ನಮ್ಮಲ್ಲಿರೋ ಎಲ್ರಿಗೂ ಒಂದು ನಾಯಿಗಿಂತ ಫಾಸ್ಟ್ ಓಡೋ ಕೆಪಾಸಿಟಿ ಇದೆ, ಬಟ್ ನಾವು ನಂಬೋದಿಲ್ಲ ಅದ್ರ ಬಗ್ಗೆ. ದಿಸ್ ಇಸ್ ವಾಟ್ ಈಸ್ ಸಬ್ ಕಾನ್ಶಿಯಸ್ ಸ್ಟ್ರೆಂತ್. ನಮಗೆ ನಮ್ಮ ಬಗ್ಗೆ ನಾವು ಏನು ಅಂತ ನಮ್ಮ ಬಗ್ಗೆ ಅನ್ಕೊಂಡಿರ್ತೀವೋ ಅದು ಬರೀ ಕಾನ್ಶಿಯಸ್. ನಾವು ಏನಿದ್ದೀವಿ ನಮಗೆ ಗೊತ್ತಿಲ್ವೋ ಅದು ಸಬ್ ಕಾನ್ಶಿಯಸ್. ಅಂದ್ರೆ ಸೈನ್ಸ್ ಥಿಯರಿ ಪ್ರಕಾರ ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ವಿಂಗಡಿಸ್ಬೇಕಾದ್ರೆ ಕಾನ್ಶಿಯಸ್ ಮೈಂಡ್ ಕೇವಲ 10% ಅಷ್ಟೇ. ಕಾನ್ಶಿಯಸ್ ಮೈಂಡ್ ಅನ್ನೋದು ಒಬ್ಬ ಮನುಷ್ಯನ ಕೇವಲ 10% ಮಾತ್ರ. 90% ಅದು ಸಬ್ ಕಾನ್ಶಿಯಸ್ ಮೈಂಡ್. ಅದು ನೀವು ದಿನನಿತ್ಯ ಮಾಡುವಂತಹ 90% ಕೆಲಸಗಳು ನಿಮಗೆ ಗೊತ್ತಿಲ್ಲದೆ ಮಾಡುವಂತ ಕೆಲಸಗಳು. 10% ಮಾತ್ರ ಗಮನ ಇಟ್ಟು ಮಾಡುವಂತ ಕೆಲಸಗಳು. ನೀವು ಡ್ರೈವಿಂಗ್ ಬಗ್ಗೆ ಹೇಳಿದ್ರಲ್ಲ ಸರ್, ಗಮನ ಇಟ್ಟು ಪೆಟ್ರೋಲ್ ಬಂಕ್ ಹೋಗ್ಬೇಕು ಅಂತ ಯೋಚನೆ ಮಾಡಿದ್ರಿ, ಬಟ್ ನಿಮಗೆ ಗೊತ್ತಿಲ್ಲದೆ ಅದು ನೀವು ಮನೆ ತನಕ ಹೋಗ್ಬಿಟ್ರಿ. ದಟ್ ಇಸ್ ಸಬ್ ಕಾನ್ಶಿಯಸ್. ವೈ ಆರ್ ವಿ ಡಿಸ್ಕಸಿಂಗ್ ದಿಸ್? ಈ ಒಂದು ಥಿಯರಿ ಯಾಕೆ ಡಿಸ್ಕಸ್ ಮಾಡ್ತಿದೀವಿ ಅಂತ ಕೇಳಿದ್ರೆ, ಕೈ ಬರಹ ನಿಮ್ಮ ಕೈ ಬರಹ ಅಲ್ಲ ಅಂತ ಹೇಳಿದ್ವಿ ನಾವು. ನಿಮ್ಮ ಕೈ ಬರಹ ನಿಮ್ಮ ಮನಸ್ಸಿನ ಬರಹ ಅಂತ ಹೇಳಿದೆ ನಾನು. ಮನಸ್ಸು ಕಾನ್ಶಿಯಸ್ ಸಬ್ ಕಾನ್ಶಿಯಸ್ ಅಂತ ಎರಡು ಕಡೆ ಅದು ಡಿವೈಡ್ ಆಗಿರ್ಬೇಕಾದ್ರೆ ಅವರ್ ರೈಟಿಂಗ್ ಹ್ಯಾಸ್ 10% ಆಫ್ ಕಾನ್ಶಿಯಸ್ ಕ್ಯಾರೆಕ್ಟರಿಸ್ಟಿಕ್ಸ್, ರಿಮೈನಿಂಗ್ 90% ಈಸ್ ಅವರ್ ಸಬ್ ಕಾನ್ಶಿಯಸ್ ರೈಟಿಂಗ್ ಹ್ಯಾಬಿಟ್ಸ್. ನೀವು ಗಮನ ಇಟ್ಟು ಏನೋ ಬರಿಬೇಕು ಅಂತ ಕೇಳಿದ್ರೆ ಆ ಒಂದು ಟಾಪಿಕ್ ಏನ್ ಬರಿತಿದ್ದೀರಾ ಅದ್ರ ಬಗ್ಗೆ ಮಾತ್ರ ಗಮನ ಇರುತ್ತೆ ನಿಮಗೆ. ಹೇಗೆ ಬರಿತಿದ್ದೀರಾ ಅನ್ನೋ ಗಮನ ಇರೋದಿಲ್ಲ ನಿಮಗೆ. ಓಕೆ, ಇಫ್ ಐ ಗಿವ್ ಯು ಅ ಟಾಪಿಕ್ ಟು ರೈಟ್, ಒಂದು ಡಿಕ್ಟೇಷನ್ ಕೊಡ್ತೀನಿ ನಾನು ನಿಮಗೆ, ನೀವು ಬರಿತಾ ಹೋಗ್ತೀರಾ. ನೀವು ಏನ್ ಬರಿತಾ ಇದ್ದೀನಿ ಅಂತ ಮಾತ್ರ ಗಮನ ಇರುತ್ತೆ ಅಷ್ಟೇ ಹೊರತು ಹೇಗೆ ಬರಿತಾ ಇದ್ದೀನಿ ಅಂತ ಗಮನ ಇರೋದಿಲ್ಲ ನಮಗೆ. ಅದು ಹೇಗೆ ಬರಿತಾ ಇದ್ದೀವಿ ಅನ್ನೋದು ಸಬ್ ಕಾನ್ಶಿಯಸ್ ರೈಟಿಂಗ್ ಹ್ಯಾಬಿಟ್. ಸಪೋಸ್ ಯಾವುದೋ ಒಂದು ಕೇಸಲ್ಲಿ ಡಾಕ್ಯುಮೆಂಟ್ ನ ಸೈನ್ ಮಾಡಿರ್ತಾರೆ, ಡಿನೈ ಮಾಡಿರ್ತಾರೆ, ಕೋರ್ಟಲ್ಲಿ ಕರೆಸ್ಬಿಟ್ಟು ಅವ್ರಿಗೆ ಓಪನ್ ಕೋರ್ಟಲ್ಲಿ ಸ್ಯಾಂಪಲ್ ಕೊಡಿ ಅಂತ ಕೇಳ್ತಾರೆ. ಆ ವ್ಯಕ್ತಿ ಅವನ ಬರವಣಿಗೆನ ಚೇಂಜಸ್ ಮಾಡಿ ಬರಿಬಹುದಾ ಅಂತ ಕೇಳಿದ್ರೆ ಆನ್ಸರ್ ಈಸ್ ಎಸ್. ನೀವೇ ನೋಡಿರ್ತಾರೆ ಎಷ್ಟೋ ಕೇಸ್ಗಳಲ್ಲಿ ಉದ್ದೇಶಪೂರ್ವಕವಾಗಿ ಚೇಂಜಸ್ ಮಾಡಿ ಬರ್ದಿರ್ತಾರೆ ಅವರು. ಎಷ್ಟು ಮಟ್ಟಿಗೆ ಕೈ ಬರಹದಲ್ಲಿ ಚೇಂಜಸ್ ಬರುತ್ತೆ ಅಂತ ಕೇಳಿದ್ರೆ ನಿಮ್ಮ ಹತ್ರ ಇವಾಗ ಆನ್ಸರ್ ಇದೆ. ಎಷ್ಟು % ಚೇಂಜಸ್ ಮಾಡ್ಬೋದು ಆ ವ್ಯಕ್ತಿ? 10% ಮಾತ್ರ. ಮಿಕ್ಕಿದ 90% ಅವನ ಬರವಣಿಗೆಯಲ್ಲಿರುವಂತಹ ಗುಣಲಕ್ಷಣಗಳು ಏನು ಅಂತ ಅವನಿಗೆ ಗೊತ್ತಿಲ್ಲದೆ ಇರೋ ಕಾರಣಕ್ಕೋಸ್ಕರ ಅದನ್ನ ಚೇಂಜಸ್ ಮಾಡಿ ಬರೆಯೋದಕ್ಕೆ ಚಾನ್ಸ್ ಇಲ್ಲ. ಆ 10% ಮಾತ್ರ ಸೈಜು, ಸ್ಲ್ಯಾಂಟು, ಸ್ವಲ್ಪ ಕನೆಕ್ಟಿವಿಟಿ, ಅದ್ರ ಬಗ್ಗೆ ಯಾವ ರೀತಿ ನೋಡಿದ ತಕ್ಷಣ ಇಂಪ್ರೆಷನ್ ಬರುತ್ತೋ ಅದ್ರ ಬಗ್ಗೆ ಒಬ್ಬ ವ್ಯಕ್ತಿ ಗಮನ ಇಟ್ಟು ಚೇಂಜಸ್ ಮಾಡಿ ಬರೆಯುವಂತ ಸಾಧ್ಯತೆಗಳು ಇದೆ. ಆ ಒಂದು ಕಾರಣಕ್ಕೆ 10% ಮಾತ್ರ ಕೈ ಬರಹನ ಚೇಂಜಸ್ ಮಾಡಿ ಬರಿಬಹುದು. ಮಿಕ್ಕಿದ 90% ಏನಿದೆ ದಟ್ ಈಸ್ ಸಬ್ ಕಾನ್ಶಿಯಸ್ ಆಗಿರೋ ಕಾರಣಕ್ಕೋಸ್ಕರ ಅದನ್ನ ಚೇಂಜಸ್ ಮಾಡಿ ಬರಲಿಕ್ಕೆ ಚಾನ್ಸ್ ಇಲ್ಲ. ಆ ಒಂದೇ ಕಾರಣಕ್ಕೆ ಇವತ್ತಿನ ದಿನ ಕೂಡ ಕೋರ್ಟ್ಗಳಲ್ಲಿ ಹ್ಯಾಂಡ್ ರೈಟಿಂಗ್ ಅಥವಾ ಒಂದು ಸಿಗ್ನೇಚರ್ ಬಗ್ಗೆ ರಿಪೋರ್ಟ್ ಕೊಟ್ಟಾಗ ಅದರದೇ ಆದ ಒಂದು ವ್ಯಾಲ್ಯೂ ಕೋರ್ಟ್ ಅಲ್ಲಿ ಇದೆ. However, I don't deny the fact that the Supreme Court and High Court rulings, it says the opinion of expert is not binding on the court ಅಂತ ಕೂಡ ಎಷ್ಟೋ ಕೇಸ್ಗಳಲ್ಲಿ ಡಿಫೆನ್ಸ್ ತಗೊಂಡಿರ್ತೀರ, ಆರ್ಗ್ಯೂ ಮಾಡಿರ್ತೀರ. ಅದು ಕೇವಲ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ಗೆ ಮಾತ್ರ ಅಳವಡಿಸ್ತಾರ ಅಥವಾ ಎಲ್ಲ ಎಕ್ಸ್ಪರ್ಟ್ಸ್ಗೂ ಅದೇ ಥಿಯರಿ ಅಪ್ಲೈ ಆಗತ್ತೆ ಅಂತ ಕೇಳಿದ್ರೆ ಇಟ್ ಈಸ್ ಇನ್ ಜನರಲ್. ಎಲ್ಲ ಎಕ್ಸ್ಪರ್ಟ್ದು ರಿಪೋರ್ಟ್ ಕೂಡ ಇದೇ ಥಿಯರಿ ಅಪ್ಲೈ ಆಗತ್ತಿದ್ದು. ಅಲ್ಲಿಗೆ ವೆರಿ ಫೇಮಸ್ ಆರ್ ಇನ್ಫೇಮಸ್ ಕೇಸ್ ಲಾ. ಈ ಒಂದು ಕೇಸ್ ಲಾದಲ್ಲಿ ವಿ ಹ್ಯಾವ್ ಎ ವೆರಿ ಗುಡ್ ಔಟ್ಕಮ್. ಇಟ್ ವಾಸ್ ಎ ಕೇಸ್ ಆಫ್ ಧನಂಜಯ್ ಚಾಟರ್ಜಿ ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್. ವೆರಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದು. ಧನಂಜಯ್ ಚಾಟರ್ಜಿ ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್. ಈ ಕೇಸಲ್ಲಿ ಅವನು ಅಕ್ಯೂಸ್ಡ್ ಅಥವಾ ಸಸ್ಪೆಕ್ಟ್ ಏನಿರ್ತಾನೆ, ಈಸ್ ಸೆಕ್ಯೂರಿಟಿ ಗಾರ್ಡ್. ಒಂದು ಅಪಾರ್ಟ್ಮೆಂಟ್ಗೆ ಅವ್ನು ಕಾವಲು ಕಾಯ್ತಾ ಇರ್ತಾನೆ. ಅಲ್ಲಿ ಒಂದು ಹುಡುಗಿ ಏನ್ ವಾಸ ಮಾಡ್ತಿರ್ತಾಳೆ, ಅವಳು 16 ವರ್ಷದ ಹುಡುಗಿ. ಅವಳು ಹೋಗಿ ಬರ್ಬೇಕಾದ್ರೆ ಅವ್ನು ಚುಡಾಯಿಸಿದಾನೆ ಅಂದ್ಬಿಡುವಂತ ಹುಡುಗಿ ಅವಳ ತಂದೆ ಕಂಪ್ಲೇಂಟ್ ಮಾಡ್ತಾಳೆ. ತಂದೆ ಆಗಿದ್ಕೊಂಡು ಸೆಕ್ಯೂರಿಟಿ ಆಫೀಸರ್ಗೆ ಕಂಪ್ಲೇಂಟ್ ರೈಸ್ ಮಾಡ್ತಾನೆ. ಸೆಕ್ಯೂರಿಟಿ ಆಫೀಸರ್ ಈ ವ್ಯಕ್ತಿ ಸೆಕ್ಯೂರಿಟಿ ಇರ್ತಾನೆ, ಅವನು ಟ್ರಾನ್ಸ್ಫರ್ ಮಾಡ್ತಾನೆ ಬೇರೆ ಅಪಾರ್ಟ್ಮೆಂಟ್ ಹೋಗ್ಬಿಡು. ದಿಸ್ ಹ್ಯಾಪನ್ಡ್ ಇನ್ 1980s ಅಂಡ್ 1990s. ಆ ಒಂದು ಪೀರಿಯಡ್ ಆಗಿರುವಂತ ಒಂದು ಘಟನೆ ಇದು. ಸೊ ಟ್ರಾನ್ಸ್ಫರ್ ಮಾಡಲಾಗತ್ತೆ. ಆದ್ರೂ ಕೂಡ ನೆಕ್ಸ್ಟ್ ಡೇ ಆ ಸೆಕ್ಯೂರಿಟಿ ಗಾರ್ಡು ಅದೇ ಅಪಾರ್ಟ್ಮೆಂಟ್ಗೆ ಬರ್ತಾನೆ ಮತ್ತೆ ಡ್ಯೂಟಿ ಮಾಡೋದಕ್ಕೆ. ಆವತ್ತಿನ ದಿನ ಗುರುವಾರ. ಈ ಹುಡುಗಿ ಎಕ್ಸಾಮ್ ಮುಗಿಸಿ 2 ಗಂಟೆಗೆ ಮನೆಗೆ ಬರ್ತಾಳೆ. ಮನೆಗೆ ಬಂದ ನಂತರ ಊಟ ಮಾಡಿ ಮಲ್ಕೊಂಡ್ಬಿಡ್ತಾಳೆ. ಪ್ರತಿ ಗುರುವಾರ ಈ ಹುಡುಗಿ ತಾಯಿ ಹತ್ತಿರದಲ್ಲಿರುವಂತಹ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋ ಅಭ್ಯಾಸ ಇರುತ್ತೆ. ಒಂದು 10 ನಿಮಿಷ ಅಷ್ಟೇ.
ಹೋಗಿ ನಮಸ್ಕಾರ ಮಾಡಿ ಬಂದ್ಬಿಡ್ತಾರೆ.